27ನೇ ಚಿತ್ರ ಗಂಗೆವರಿ ಚಿತ್ರದ ಟೀಸರ್ ಲಾಂಚ್. ಆಲ್ ದಿ ಬೆಸ್ಟ್. ನನ್ನ ಶರಣಾರ್ಥಿ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ. ನಮಸ್ಕಾರ. ಶ್ರೀ ಪುರುಷೋತ್ತಮ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತೇನೆ. ಈಗ ಈ ಚಿತ್ರದ ಕುರಿತು ನಿರ್ಮಾಪಕರಾದ ಸುಮಿತಾ ಅವರೇ, ಆಮೇಲೆ ನವನೀತಾ ಅವರೇ, ನಮ್ಮ ಸೋಮರಾಜ್ ಅವರೇ, ಆಮೇಲೆ ವಾಸು ಸರ್ ಅವರೇ, ಬಸವರಾಜ್ ಪಡಗೋಡ್ ಸರ್ ಅವರೇ, ರೂಪಾಲಿ ಅವರೇ, ನಮ್ಮ ನಿರ್ಮಾಪಕರಾದ ಬಸವರಾಜ್ ಅವರೇ, ವಿಷ್ಣು ಬ್ರಹ್ಮನ ಪಾತ್ರ ಮಾಡೋದು ವಿಷ್ಣು ಅವರೇ, ಆಮೇಲೆ ಈ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡ್ತಕ್ಕಂಥ ಜಂಶು ಅವರೇ, ಕ್ಯಾಮ್ರಾಮನ್ ಆದ ಗೌರಿ ವೆಂಕಟೇಶ್ ಅವರೇ, ಎಲ್ರಿಗೂ ನಮಸ್ಕಾರ. ಹಾಗೂ ಇಲ್ಲಿ ನಮ್ಮ ಚಿತ್ರದ ಕಣ್ಣಾಗಿರುವ ಹಾಗೂ ನುಡಿಯಾಗಿರುವ ಪತ್ರಿಕಾ ಮಿತ್ರರಿಗೆ ಹಾಗೂ ಮೀಡಿಯಾದವ್ರಿಗೆ ಎಲ್ರಿಗೂ ನಾನು ಅನಂತ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ. ಇವತ್ತು ಏನು ಗಂಗೆ ಗೌರಿ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಮುಖ್ಯವಾದ ನಮ್ಮ ಈ ಚಿತ್ರಕ್ಕೆ ಈ ಟೀಸರು, ಆಮೇಲೆ ಎಡಿಟಿಂಗು, DI ಎಲ್ಲ ಮಾಡ್ತಕ್ಕಂಥ ವ್ಯಕ್ತಿ ಅನಿಲ್ ಅಂತ. ಮೂತಿ ಚಿಕ್ಕದವ್ರು ಕೀತ್ ದೊಡ್ಡದು ಅನ್ನಂಗೆ ಎದ್ದಿಂದ ನೋಡ್ಕೊಂಡು ಸರಿ ಇಷ್ಟು ತೋರ್ದು ಕಲಿಸ್ಬಿಡಿ. ಮೇಲ್ ಬಾ 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 ಮೇಲ್ ಬಾ 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 ಇಲ್ಲಿ ಚೆನ್ನಾಗಿ ಬಾ 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 ಬಾರಪ್ಪ ಬಿಡೋದಾಗಿದೆ. ಆ್ಯಕ್ಚುಲಿ ನಾವು ನಿಧಾನ ಮಾಡೋಣ ಅಂತ ಇದ್ರು ನಮ್ಮ ನಿರ್ಮಾಪಕರು. ಇಲ್ಲ ನಾವು ಏನು ಶಿವರಾತ್ರಿ ಹಬ್ಬ ಆಗಿದೆಯಲ್ಲ, ಹಾಗಾಗಿ ಶಿವನದೇ ಆದ ಒಂದು ಸಿನಿಮಾ, ಶಿವರಾತ್ರಿ ಹಬ್ಬಕ್ಕೆ ಒಂದು ಕೊಡುಗೆ ಕೊಡಲೇಬೇಕು ನಾವು ಅಂತೇಳಿ ಟೀಸರ್ ನಾವು ರಿಲೀಸ್ ಮಾಡೋಣ ಅಂತ ಹೇಳಿದ್ರು. ಅವರ ಮಾತಿಗೆ ಹೋಗ್ಬಿಟ್ಟು ಅದು ತಗೊಂಡಿದ್ದ ನಿರ್ಧಾರ ನಾವು ಬರೀ 2 ದಿವಸದಲ್ಲಿ, ಆ 2 ದಿವಸದಲ್ಲಿ ನಮ್ಮ ಅನಿಲ್ ಅವರು ಅದಕ್ಕೆ CG ವರ್ಕು ಅದು ಎಲ್ಲ ತುಂಬ ಅದ್ಭುತವಾಗಿ ಮಾಡಿ, ನಮ್ಮ ರಾಜ್ ಭಾಸ್ಕರ್ ಅವರು ಮ್ಯೂಸಿಕ್ ಇಮಿಡಿಯೇಟ್ ಮಾಡಿ ಕಳಿಸಿ ಅದು ಒಂದು ಸಿದ್ಧವಾಯಿತು. ಹಾಗಾಗಿ ಇವತ್ತು ನಾವು ಟೀಸರ್ ಬಿಡುಗಡೆಯ ಒಂದು ಅವಿಸ್ಮರಣೀಯ ಒಂದು ಸಂದರ್ಭ ಬಂತು. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ಆಕಸ್ಮಿಕ. ನಾನು ಹಿಂದೆ ಈ ಒಂದು ಓದ್ತೀನಿ ಲಾಸ್ಟ್ ಮಂತು ಶಿವಯೋಗಿ ಸಿದ್ದರಾಮೇಶ್ವರ ಚಿತ್ರಕ್ಕೆ ಈಶ್ವರನ ಪಾತ್ರಕ್ಕೆ ನಾನು ಗಣೇಶ್ ಅವರಿಗೆ ನಾನು ಕರೆದೆ. ಅವ್ರು ಬಂದು ಮಾಡಿದ್ರು. ಆ ಪಾತ್ರ ಹೇಗಿತ್ತಪ್ಪ ಅಂದರೆ ಸಾಕ್ಷಾತ್ ಶಿವನೇ ಆ ರೀತಿ ಪಾತ್ರ ಇತ್ತು ಶಿವಯೋಗಿ ಸಿದ್ದರಾಮೇಶ್ವರ ಸಿನಿಮಾದಲ್ಲಿ. ಅದು ನೋಡಿ ಸಾಕಷ್ಟು ಜನ ಅವ್ರಿಗೆ ಇಂಪ್ರೆಸ್ ಆದರು. ಏನು ಸರ್ ನೀವು ಸಾಕಷ್ಟು ಶಿವಂತರನೇ ಕಾಣ್ತಾ ಇದ್ದೀರಾ ನೀವು. ಹಿಂದೆ ಶ್ರೀಧರ್ ಸರ್ ಇದ್ದರು, ಶಿವನ ಪಾತ್ರ ಮಾಡ್ತಾಯಿದ್ರು. ಸ್ವಲ್ಪ ಅವ್ರಿಗೆ ಇದಾಗಿರೋದು. ಈಗ ಆ ಪಾತ್ರ ತುಂಬ ನೀವು ಸೂಕ್ತವಾಗಿದ್ದೀರಾ, ಚೆನ್ನಾಗಿ ಕಾಣಿಸ್ತೀರಾ ಅಂತೆಲ್ಲ ಹೇಳಿದ್ರಂತೆ. ನನ್ನ ಹತ್ರ ಬಂದರು, ಪುರುಷೋತ್ತಮ್ ಯಾವುದಾದ್ರು ಒಂದು ದೇವ್ರ ಸಿನಿಮಾ ಮಾಡೋಣ, ನಾವು ಒಂದು ಶಿವನ ಪಾತ್ರ ಮುಖ್ಯವಾಗಿರೋ ಪಾತ್ರ ಮಾಡೋಣ ಅಂತ ಹೇಳಿದ್ರು. ನಾನು ಸ್ವಲ್ಪ ತಲೆ ಕೆರ್ಕೊಂತ ಇದ್ದೆ. ಅಷ್ಟು ಸಡನ್ನಾಗಿ ನಮ್ಮ ಅನಿಲ್ ಅವರಿದ್ದು, ನಮ್ಮ ಎಡಿಟರ್ ಅನಿಲ್, ಸರ್ ಗಂಗೆ ಗೌರಿ ಚೆನ್ನಾಗಿರುತ್ತೆ ಸರ್ ಮಾಡೋಣ ಅಂದರು. ಆಗಲೇ ಕ್ಷಣದಲ್ಲೇ ಅವ್ರು ಯಾವ ಬಡ್ಜೆಟೂ ಕೇಳಲಿಲ್ಲ, ಏನೂ ಕೇಳಲ್ಲ. ಸರಿ ಸರ್ ಡೈರೆಕ್ಟ್ರ ರೆಡಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಬಿಡಿ, ನಾವು ಇನ್ವೈಟ್ ಮಾಡೋಣ ಅಂತ ಹೇಳಿದ್ರು. ನಾನು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಗುತ್ತೆ ಸರ್, ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ, ನಾನು ಒಬ್ಬನೇ ಅಲ್ಲ, ನನ್ನ ಸ್ನೇಹಿತರಿದ್ದಾರೆ, ನನಗೆ ಬಲಗೈಯಾಗಿ ನನಗೆ ಆನೆ ಬಲವಾಗಿ ನನ್ನ ಸ್ನೇಹಿತ ಬಸವರಾಜ್ ಇದ್ದಾರೆ, ಸುಮಿತಾ ಮೇಡಮ್ ಇದ್ದಾರೆ, ಆಮೇಲೆ ಇವರು ರೂಪಾಲಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲ ನನಗೆ ಸಹಾಯ ಮಾಡ್ತಾರೆ. ನೀವು ಧೈರ್ಯವಾಗಿ ಬಡ್ಜೆಟ್ ಬಗ್ಗೆ ಯೋಚನೆ ಮಾಡಬೇಡಿ, ನೀವು ಖಂಡಿತ ಅದ್ಭುತವಾಗಿ ಮಾಡಿ. ಒಂದು ಏನು ಹಿಂದೆ ಗಂಗೆಗೌರಿ ಬಂದಿದ್ದ BR ಪಂತರು ನಿರ್ದೇಶನದಲ್ಲಿ ಆ ಗಂಗೆಗೌರಿ ಸಿನಿಮಾ ಬಂದಿತ್ತು, ಆದರೆ ಆ ಮಟ್ಟಕ್ಕೆ ನಾನು ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಭಾರತಿ ಮೇಡಮ್ ಅವರು, ಆಮೇಲೆ ಲೀಲಾವತಿ ಮೇಡಮ್ ಅವರು, ಅದ್ಭುತವಾದ ಎ ಪಿ ಶಂಕರ್ ಅವರು, ಅದ್ಭುತವಾದ ಒಂದು ಪಾತ್ರ. ಹಾಗಾಗಿ ನಾನೆಲ್ಲೋ ಅಳಿಲು ಸೇವೆ ಒಂದು ಆ ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಿದ್ದೀನಿ. ನಾನು ಅದನ್ನು ಮೀರಿಸಿದ್ದೀನಿ ಅಂತ ಹೇಳೋಕೆ ಅದು ದುರಹಂಕಾರ ಆಗುತ್ತೆ. ನಾನು ಒಬ್ಬ ಚಿಕ್ಕವನು ಅಳಿಲು ಸೇವೆ ಮಾಡಿದ್ದೀನಿ ಅಷ್ಟೇ. ಅದರಲ್ಲಿ ಆ ಪಾತ್ರ ನೋಡಿಕೊಂಡು ನನ್ನದೇ ಆದ ಒಂದು ಈಗಿನ ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾನು ಅದನ್ನು ಮಾಡಿದ್ದೀನಿ. ಅದನ್ನು ಜನಕ್ಕೆ ಮುಟ್ಟಿಸ್ಬೇಕು ಅಂತ ಕಲರಲ್ಲಿ ಅದು ಈಗಿನ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಮ್ಮ CG ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಅನಿಲ್ ಅವರು. ಆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾನು ಅದನ್ನು ಈಗ ಮಾಡಿದ್ದೀನಿ. ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಗಣೇಶ್ ಅವರು ತಂಡ ನಮಗೆ ನೀಡಿದ್ದಾರೆ. ಯಾಕಂದರೆ ಇಲ್ಲಿ ಯಾವತ್ತೂ ಈ ಪೌರಾಣಿಕ ಅಂದುಕೊಳ್ಳೇ ಬಡ್ಜೆಟ್ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಾರೆ. ಆಮೇಲೆ ರಿಟರ್ನ್ ಇವತ್ತು ಸಿನಿಮಾ ಎಲ್ಲರೂ ಕೇಳೋದು ಕಮರ್ಷಿಯಲ್ ಸಿನಿಮಾ ಕೇಳ್ತಾರೆ. ಇವತ್ತು ಕಮರ್ಷಿಯಲ್ ಸಿನಿಮಾ ಹೊರಡುತ್ತೆ ಸರ್, ದೇವ್ರು ಯಾರು ನೋಡಲ್ಲ ಅಂತ ಹೇಳ್ತಾರೆ. ಆದರೂ ಇಂಥ ಸಮಯದಲ್ಲಿ ಪರವಾಗಿಲ್ಲ ಸರ್, ನಮಗೆ ಹಣ ಬರೋದ್ರಿಂದ ಒಂದು ಒಳ್ಳೆ ಹೆಸರು ಬರಬೇಕು, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅನ್ನೋ ನಿರ್ಧಾರದಲ್ಲಿ ನಮ್ಮ ಗಣೇಶ್ ಅವರು ಈ ಸಿನಿಮಾ ಮಾಡೋಕ್ಕೆ ಕೈ ಹಾಕಿದ್ರು. ಆಗ ದೇವ್ರ ದಯೆಯಿಂದ ಈ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಚಿತ್ರ ಯಶಸ್ಸಾಗುತ್ತೆ ಅಂತ ನಮ್ಮೆಲ್ಲರೂ ಒಂದು ಆಶಯ ಇದೆ. ಯಾಕಂದರೆ ಆ ಗಂಗೆಗೌರಿ ಸಿನಿಮಾನ ಆ ರೀತಿ ಇದೆ, ಕಥೆ ಆ ರೀತಿ ಇದೆ. ಯಾರು ಕಲ್ಪನೆ ಕಥೆ ಅಲ್ಲ,
ನೈಜ ನಡೆದಿರ್ತಕ್ಕಂಥ ಕತೆ, ಪೌರಾಣದಿಂದ ನಾವು ತೊಗೊಂಡಿರೋಂಥ ಕತೆ. ಹಾಗಾಗಿ ಆ ಕತೆಗೆ ಒಂದು ಇನ್ಸ್ಪಿರೇಷನ್ ಆಯಿತು. ಅದು ನಾವು ಶುರು ಮಾಡೋದು. ಇನ್ನು ಪಾತ್ರಗಳು ನಾವು ಯೋಚನೆ ಮಾಡೋದು, ಯಾರು ಪಾತ್ರ ಮಾಡಬೇಕು. ಇನ್ನು ಸರಿ, ಶಿವನ ಪಾತ್ರ ನಮ್ಮ ಗಣೇಶ ಅವರು ಸೂಕ್ತ ಆಯಿತು. ಇನ್ನು ಗೌರಿ ಪಾತ್ರ ಯಾರು ಮಾಡಬೇಕು, ಗಂಗೆ ಪಾತ್ರ ಯಾರು ಮಾಡಬೇಕು ಅಂತ ಯೋಚನೆ ಮಾಡೋದು. ಆ ಗೌರಿ ಪಾತ್ರ ಮಾಡಬೇಕು ಅಂದಾಗ ರೂಪಾಲಿ ಅವರು, ಅವ್ರಿಗೆ ಒಳಿತಂದರೆ ಹಿಂದೆ ರೂಪಾಲಿ ಇದ್ದಾರೆ ಅಲ್ಲಿ, ಅವರು ಹಿಂದೆ ಅವ್ರ ಜೊತೆ ಒಳಗೆ ಅದು ಛತ್ರಪತಿ ಶಿವಾಜಿ ಆ ಮಾಡಲ್ಲಿ ಒಳ್ಳೆ ರಾಣಿ ಪಾತ್ರ ಮಾಡ್ತಾಯಿದ್ರಂತೆ. ಅದ್ಭುತ ನಟ ಸರ್, ತುಂಬ ಚೆನ್ನಾಗಿ ಮಾಡ್ತಾರೆ, ನ್ಯಾಚುರಲ್ ಮಾಡ್ತಾರೆ. ಓಕೆ ಸರ್. ಒಂದು ಇನ್ನು ಗಂಗೆ ಪಾತ್ರಕ್ಕೆ ಯಾರು ಅಂದಾಗ ನಾವು ಯೋಚನೆ ಮಾಡ್ತಾಯಿದ್ವು. ನಾವು ಸ್ವಲ್ಪ ಚೇಂಬರ್ ಹೋಗಿದ್ದಾಗ, ಫಿಲಮ್ ಚೇಂಬರ್ ಹೋಗಿದ್ದಾಗ ನಮ್ಮ ಗಿರೀಶ್, ನಮ್ಮ ಸೆಕ್ರೆಟರಿ ಬಾಮ ಗಿರೀಶ್ ಸರ್ ಅವರು ಆರ್ಟಿಸ್ಟ್ ಸೆಲೆಕ್ಷನ್ ಆಯ್ತು, ಅದೆಲ್ಲ ಇನ್ನೊಂದು ಪಾತ್ರ ಹುಡುಕ್ತಾ ಇದ್ದೀನಿ ಅಂದೆ. ಒಳ್ಳೆ ಪಾತ್ರಧಾರಿ ನಾವು ಕೊಡ್ತೀವಿ, ನೀವು ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು ಹೇಳಿದ ಹೆಸರೇನೆ ನಿಖಿತಾ ಸ್ವಾಮಿ ಅವರು ಅದ್ಭುತವಾಗಿ ಗಂಗೆಯ ಪಾತ್ರ ಮಾಡಿದ್ದಾರೆ. ನೋಡೋಕೆ ಹಿಂಗೆ ಕಾಡ್ತಾರೆ ಅಷ್ಟೇ. ಅಲ್ಲಿ ಆ ಹಳೆಯ ಒಂದು ಸ್ಯಾರಿ, ಒಂದು ಕವಡೆ ಹಾರ, ಆದರೆ ಅಲ್ಲಿ ಆ ಪಾತ್ರನೇ ಬೇರೆ ಇದೆ. ಹಾಗಾಗಿ ಆ ಪಾತ್ರ ಸೆಲೆಕ್ಟ್ ಆಯಿತು. ನೆಕ್ಸ್ಟು ಅದರಲ್ಲಿ ಆ ಗಂಗೆಗೆ ಒಂದು ಕಾಳು ಹಾಕುವಂಥ ಪಾತ್ರ ವಿಲನ್, ಅದು ನಾವು ಯಾರು ಮಾಡಬೇಕು ಅಂತ ವಾಸು ಅವರು ನಾವು ಸೆಲೆಕ್ಟ್ ಮಾಡೋದು. ಅವರು ತುಂಬ ಅವ್ರಿಗೆ ಕಾಳಕ್ಕೆ ಅಭ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಿರ್ಮಾಪಕರು. ಹಾಗೆ ಅವರು ಆನಂತರ ಬ್ರಹ್ಮನ ಪಾತ್ರ ಯಾರು ಮಾಡ್ಬೇಕು ಅಂತ ನಮ್ಮ ವಿಷ್ಣು ಅವರು ಕೂತ್ರ ಬ್ರಹ್ಮನ ಪಾತ್ರ ಮಾಡಿದ್ರು. ವಿಷ್ಣು ಪಾತ್ರ ಮಾಡಿದಾಗ ಅವ್ರು ಬಂದಿಲ್ಲ, ಅವರು ಬಯಲು ಬಂದದವರು ಅದ್ಭುತವಾಗಿ ಅವರು ಗುರುರಾಜ್ ಅಂತ ರಾವಣ ಕತ್ತಿ ಅಂತೇಳಿ ಅದ್ಭುತವಾಗಿ ಅವರು ನಟನೆ ಮಾಡಿದ್ದಾರೆ. ಇನ್ನು ಅದಕ್ಕೆ ಸಂಗೀತ, ಯಾಕಂದರೆ ಈ ಸಿನಿಮಾಗಳು ಅಂದಾಗ ಅದಕ್ಕೆ ಆದ ಒಂದು ಸಂಗೀತ ಬೇಕಾಗುತ್ತೆ, ಒಂದು ಹಳೆ ಹಿನ್ನೆಲೆಯಲ್ಲೂ ಸಂಗೀತ ಇರೋದು ಒಂದು ಬೇಕು. ಹಾಗಾಗಿ ರಾಜ್ ಭಾಸ್ಕರ್ ಅವ್ರು ನಾನು ಸೆಲೆಕ್ಟ್ ಮಾಡಿಕೊಂಡು, ಇನ್ನು ಕ್ಯಾಮ್ರಾ ನಮ್ಮ ಗೌರಿ ವೆಂಕಟೇಶ್, ನಂದವ್ರ ಕಾಂಬಿನೇಷನ್ ಸುಮಾರು ಇದು 23-24 ಪಿಕ್ಚರ್ ಇರಬೇಕು ಅವ್ರು ನನ್ನ ಕಾಂಬಿನೇಷನ್ನು. ನಂದವರು ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಯಾಕಂದರೆ ಇವೆಲ್ಲರೂ ನನಗೆ ಯಾರು ಹೇಳಿದರು, ನಿಮ್ಮ ಮೀಡಿಯಾದವ್ರು ಇಟ್ಟರೆ ಹೆಸರು ನನಗೆ ಗೊತ್ತಿಲ್ಲ, SP ಪುರುಷೋತ್ತಮ್ ಅಂತ ಹೇಳಿದ್ರು ಅಂತ ನಮ್ಮ ಚಂದ್ರಶೇಖರ್ ಹೇಳಿದ್ರು. ಸರ್ ನಿಮ್ಮ ಮೀಡಿಯಾದವ್ರು ಹೇಳಿದ್ದಾರೆ, ಯಾರು SP ಪುರುಷೋತ್ತಮ್ ಅಂತ. ನಾನು ಏನು ಸರ್ SP ಅಂತ ತಿಳ್ಕೋರೆ ಸರ್? ಅದೇ ಸರ್ ಸ್ಪೀಡ್ ಪುರುಷೋತ್ತಮ್ ಅಂತ. ಸ್ಪೀಡ್ ಅಂದರೆ ಆತ ತಿಳ್ಕೊಬೇಡಿ, ಕತೆ ಯಾವ ರೀತಿ ಬೇಕು ಅದು ಮಾಡಿರ್ತೀನಿ. ಆದರೆ ಹೇಳಿದ ಸಮಯಕ್ಕೆ ಸರಿಯಾಗಿ ಯಾವ ಟೈಮ್ ಹೇಳ್ತೀನಿ ಅದೇ ಸಮಯಕ್ಕೆ ಕರೆಕ್ಟಾಗಿ ನಾನು ಮುಗಿಸ್ಕೊಡ್ತೀನಿ. ಅದೇ ಬಜೆಟಲ್ಲಿ ನಾನು ಮುಗಿಸ್ಕೊಡುವಂಥ ಒಂದು ನಾನು ಬುದ್ಧಿ ಇರೋದ್ರಿಂದ ಎಲ್ಲರೂ ಅದನ್ನು ಸ್ಪೀಡ್ ಪುರುಷೋತ್ತಮ ಅಂತ ಹೇಳ್ಬೋದು. ಆ ಒಂದು ಅವರ ನಿರ್ಮಾಪಕರ ಹಣ ವಾಪಸ್ ಬಂದಿದ್ದರಿಂದ ಮತ್ತೆ ನನಗೆ ಅವಕಾಶ ಬರ್ತಾ ಇರುತ್ತೆ. ಯಾಕಂದರೆ ಇವತ್ತು ನಿರ್ಮಾಪಕರು ಹಾಕಿದ ಬಣ್ಣ ವಾಪಸ್ ಬಂದು ಸಾಕು, ಅವ್ರು ಖುಷಿ ಆಗ್ತಾರೆ. ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿ ಪ್ರತಿಯೊಂದು ನಾನು ಏನೇ ಕತೆ ಮಾಡ್ಬೇಕಾದ್ರೆ ಫಸ್ಟ್ ಒಂದು ಬಡ್ಜೆಟ್ ಯೋಚನೆ ಮಾಡ್ತೀನಿ. ಆ ಬಡ್ಜೆಟ್ ಯೋಚನೆ ಮಾಡಿ ಎಲ್ಲೂ ನಿರ್ಮಾಪಕರು ಹೊಡೆತ ಬೀಳಬಾರ್ದು, ಅವ್ರಿಗೆ ಹೆವಿ ಬರ್ಡನ್ ಆಗಬಾರ್ದು, ರಿಟರ್ನ್ ಬರಬೇಕು ಅಂತ ಯೋಚನೆ ಮಾಡಿ ನಾನು ಬಜೆಟ್ ತಕ್ಕಂತೆ ನಾನು ಸ್ಕ್ರಿಪ್ಟ್ ಮಾಡಿ ಅದನ್ನ ತಕ್ಕಂತೆ ಶೂಟಿಂಗ್ ಮುಗಿಸ್ಕೊಡ್ತೀನಿ. ಅದಕ್ಕೆಲ್ಲ ನಿಮ್ಮಪ್ಪರ ಸಹಕಾರ, ಎಲ್ಲ ಕಲಾವಿದರ ಸಹಕಾರ ಇದರಲ್ಲಿ ಇರ್ತದೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ, ನಿಮ್ಮ ಸಹಕಾರ ಸದಾ ಇರಬೇಕು. ಯಾಕಂದರೆ ಫಸ್ಟು ಸಿನಿಮಾ ನೋಡೋರು ನೀವೇನೆ, ಪತ್ರಿಕೋದ್ಯಮದವರು, ಮೀಡಿಯಾದವರು. ನೀವು ನೋಡಿ ಅದ್ರ ಬಗ್ಗೆ ಹೇಳಿದ್ರೆ ಮಾತ್ರ ಜನಕ್ಕೆ ಗೊತ್ತಾಗುತ್ತೆ. ಇವತ್ತು ಅಫ್ಕೋರ್ಸ್ ಇರ್ಬೋದು ಯೂಟ್ಯೂಬ್ ಚಾನಲ್ಲು ಆಳ ಮೂಲ ಏನೋ ಇರ್ಬೋದು, ಆದರೆ ಪ್ರಥಮವಾಗಿ ನಿಮ್ಮದು ವ್ಯೂನೇ ಬಹಳ ಮುಖ್ಯ. ನೀವು ಎಷ್ಟು ಇದು ನೋಡಿ ನಮ್ಮ ಬಗ್ಗೆ ಬರೀತೀರಿ, ಯಾಕಂದರೆ ಇದರಲ್ಲಿ ಸತ್ಯ ಇರುತ್ತೆ. ಈ ಕಮರ್ಷಿಯಲ್ ಆದರೆ ಹೊಡಿ ಕಡಿ ಬಡಿ ಯಾರು ಬೇಕಾದ್ರೂ ಮಾಡ್ತಾರೆ, ಆದರೆ ಈ ಥರ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಯಾಕಂದರೆ ಪ್ರತಿಯೊಂದು ಶಾರ್ಟ್ ಇಡಬೇಕಾದ್ರೆ ಯೋಚನೆ ಮಾಡೋದು ನಾನು. ಹಿಂದೆ ಎಲ್ಲ ವೈರ್ ಕಾಣ್ತಾ ಇದೆಯಾ, ಅಥವಾ ಸಿಮೆಂಟ್ ರೋಡ್ ಕಾಣ್ತಾ ಇದೆಯಾ, ಲೈಟ್ ಕಂಬ ಕಾಣ್ತಾ ಇದೆಯಾ, ಈ ಮನೆಗಳಲ್ಲಾದರೆ ಲೈಟ್ ಇವು ಸ್ವಿಚ್ ಬೋರ್ಡ್ ಕಾಣ್ತಾ ಇದೆಯಾ, ಈ ಪ್ರತಿಯೊಂದು ಅಬ್ಸರ್ವ್ ಮಾಡ್ಬೇಕು ನಾನು. ಒಂದು ಸಾರಿ ಮಾಡ್ಬೇಕು. ಈಗ ಒಬ್ಬ PM ಬರಬೇಕಾದ್ರೆ ಯಾವ ರೀತಿ ಸೆಕ್ಯೂರಿಟಿ ಬಂದು ಎಲ್ಲ ನಾಯಿ ಮೂಸ್ ನೋಡುತ್ತಲ್ಲ, ಅದೇ ರೀತಿ ನಾನು ಫಸ್ಟ್ ಮನೆ ಲೊಕೇಶನ್ ಹೋಗಿ ಇಲ್ಲಿ ಏನೇನು ಕಾಣ್ತಾ ಇದೆ, ಇಲ್ಲಿ ವೈರ್ ಕಾಣ್ತಾ ಇದೆಯಾ, ಸ್ವಿಚ್ ಬೋರ್ಡ್ ಕಾಣ್ತಾ ಇದೆಯಾ, ಇಲ್ಲಿ ಏನು ಸಿಮೆಂಟ್ ಇದೆ, ಆಧುನಿಕ ಕತೆ ಏನೇನಿದೆ ಅದೆಲ್ಲ ತೆಗಿಸ್ಬೇಕು ನಾನು. ಅದೆಲ್ಲ ತೆಗೆಸಿ ಆ 12ನೇ ಶತಮಾನದ ಇರ್ಬೋದು ಅಥವಾ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಇರ್ಬೋದು, ಅದಕ್ಕೆ ತಕ್ಕಂತೆ ನಾನು ಆ ಲೊಕೇಶನ್ ಸಿದ್ಧ ಮಾಡ್ತೀನಿ. ಅದಕ್ಕೆ ನನ್ನ ಪೂರ್ವಕ ನನ್ನ ಅಸೋಸಿಯೇಟ್ ಡೈರೆಕ್ಟ್ರು ದೀಪು ಇದ್ದಾರೆ, ಅವರು ಕೂಡ ಸಹಕಾರ ನನ್ನ ಸುಮಾರು 20 ಪಿಕ್ಚರ್ ಜೊತೆ ಮಾಡಿದ್ದಾರೆ. ದೀಪು ಅವರು ಕೂಡ ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ನನ್ನ ಟೀಮ್ ಚೆನ್ನಾಗಿದೆ, ಆ ಟೀಮರೆಲ್ಲ ಸಹಕಾರದಿಂದ ನಾನು ಇವತ್ತು ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ ಆಗಿದೆ. 27 ಚಿತ್ರ ಮಾಡಿದ್ದೀನಿ. ಆ 27 ಚಿತ್ರ ಅನ್ನೋದಕ್ಕಿಂತ ಇದು ನನ್ನ ಮೊದಲನೇ ಚಿತ್ರ ಅಂತ ಹೇಳ್ತೀನಿ. ಪ್ರತಿಯೊಂದೊಂದು ಸಿನಿಮಾನೂ ನಾನು ಮಾಡಬೇಕಾದ್ರೆ ನನ್ನ ಮೊದಲನೇ ಸಿನಿಮಾ, ಇದು ಮೊದಲನೇ ಹೆಜ್ಜೆ ಅಂತ ಮಾಡ್ತೀನಿ. ಯಾಕಂದರೆ 27 ಮಾಡಿದೆ ಅಂತ ಅಹಂಕಾರ ನನ್ನಿಲ್ಲ. ಇನ್ನು ಕೂಸು ನಾನು ತಾಯಿ ಗರ್ಭದಲ್ಲಿರತಕ್ಕಂಥ ಭ್ರೂಣ, ನಾನಿನ್ನು ಕಲಾ ತಾಯಿಯ ಗರ್ಭದಲ್ಲಿರತಕ್ಕಂಥ ಭ್ರೂಣ, ಇನ್ನೂ ಜನನೇ ಆಗಿಲ್ಲ. ಹಾಗಾಗಿ 27 ನಿಮ್ಮೆಲ್ಲರ ಆಶೀರ್ವಾದದಿಂದ ಆಗಿದೆ ವಿನಃ ನನ್ನಿಂದ ಏನೂ ಆಗಿಲ್ಲ ಅಂತೇಳಿ ಮತ್ತೊಮ್ಮೆ ನಿಮಗೆಲ್ಲರೂ ನಾನು ನಮಸ್ಕಾರ ಮಾಡ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ.
ಮೂಲ ಚಿತ್ರ ಅವರೂ ಶಿವಪುರಾಣ ಆಧರಿಸಿ ಮಾಡಿರೋದು. ನಾವು ಯಾಕಂದರೆ ಈ ಪೌರಾಣಿಕನ ಬದಲಾಯಿಸೋ ಸಾಧ್ಯನೇ ಇಲ್ಲ, ಅದು ತುಂಬ ಇದಾಗುತ್ತೆ. ಯಾವುದೇ ಕಾರಣಕ್ಕೂ ಪೌರಾಣಿಕ ಮೂಲಕ ನಾವು ಧಕ್ಕೆ ಬಾರದ ರೀತಿಯಲ್ಲಿ ಕೆಲವಿನ ಈಗಿನ ಇನ್ಸಿಡೆಂಟ್ ಹಳೆ ಇದರೊಳಗೆ ದಕ್ಷ ಬ್ರಹ್ಮ ಇಲ್ಲ, ದಕ್ಷ ಬ್ರಹ್ಮ ತೊಗೊಂಡಿದ್ದೀವಿ ನಾವು. ಆಮೇಲೆ ಬ್ರಹ್ಮನ ಕೆಲವು ವಿಚಾರಗಳು ತೊಗೊಂಡಿದ್ದೀವಿ. ಆಮೇಲೆ ಜಲ ಬ್ರಹ್ಮ ಅಂತ ಬರ್ತಾನೆ, ಅದೆಲ್ಲ ಸಾಕಷ್ಟು ನಾವು ತೊಗೊಂಡಿದ್ರಲ್ಲಿ ಆದಷ್ಟು ಈಗಿನ ಜನ್ರೇಷನ್ನಿಗೆ ಯಾವುದೇ ರೀತಿ ಬೋರ್ ಆಗದ ರೀತಿಯಲ್ಲಿ. ಯಾಕಂದರೆ ಈಗ ಪೌರಾಣಿಕ ಅಂದ್ಕೊಳ್ಳಿ, ಐತಿಹಾಸಿಕ ಅಂದ್ಕೊಳ್ಳಿ ಸ್ವಲ್ಪ ಮೂಗುಮೂರ ಜನ ಜಾಸ್ತಿ ಇದ್ದಾರೆ. ಹಾಗಾಗಿ ಈಗಿನ ಜನ್ರೇಷನ್ಗೂ ಇಡಿಸ್ಬೇಕು. ಆ ರೀತಿಯಾಗಿ ಅದು ಸ್ವಲ್ಪ ಅದಕ್ಕೆ ಒಂದೋ ರೀತಿಯಲ್ಲೇ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಚಿತ್ರೀಕರಣ ಮಾಡಿದ್ದೀವಿ ಸರ್. ಸಿ ಜಿ ವರ್ಕು ಸುಮಾರು ಒಂದು 70% ಇದೆ ಸಿ ಜಿ ವರ್ಕು. ಯಾಕಂದರೆ ಎಲ್ಲ ಕೈಲಾಸ ಫುಲ್ ಸಿ ಜಿ ಬರುತ್ತದೆ, ಆಮೇಲೆ ವೈಕುಂಠ ಬರುತ್ತೆ, ಬ್ರಹ್ಮಲೋಕ ಬರುತ್ತೆ, ಎಲ್ಲ ಬರೋದ್ರಿಂದ ಸಿ ಜಿ ಇನ್ನೂ ಜಾಸ್ತಿ ಬರ್ತದೆ. ಇದರಲ್ಲಿ 4 ಹಾಡಿದ್ದಾವೆ. 3 ಹಾಡು ನಾನು ಬರ್ತಿದ್ದೀನಿ, 1 ಹಾಡು ನಮ್ಮ ಸ್ನೇಹಿತರಾದ ಜಂಶು ಬರೆದಿದ್ದಾರೆ, ಅದು ಅದ್ಭುತ ಬಂದಿದೆ. ಜಂಶು 1 ಹಾಡು ಬರೆದಿದ್ದಾರೆ, ನಾನು 3 ಹಾಡು ಬರೆದಿದ್ದೀನಿ. ಸಂಗೀತ ನಮ್ಮ ರಾಜ್ ಭಾಸ್ಕರ್ ಮಾಡಿದ್ದಾರೆ. ಎಷ್ಟು ದಿನ ಬೇಕಾಯ್ತು ಈ ಫಿಲಮ್ ಸರ್? ಈ ಚಿತ್ರೀಕರಣ ಮಾಡ್ಬೇಕಾದ್ರೆ 35 ದಿವಸ ಬೇಕಾಯ್ತು ಸರ್ ನನಗೆ. ಯಾಕಂದರೆ ಆ ದೃಶ್ಯಗಳು, ಇದು ಲೊಕೇಶನ್ಸು, ಪ್ರತಿಯೊಂದು ನಮಗೆ ಈಗ ಆಚೆ ಹೋದಾಗ ನನಗೆ ಎಲ್ಲ ಹೇಳ್ದಲ್ಲ ಅವಲೇ ಕಷ್ಟ ತುಂಬ ಇದೆ ನಮಗೆ. ಈಗ ಎಲ್ಲೇ ಯಾವ ಹಳ್ಳಿಗೆ ಹೋಗಿ ಕ್ಯಾಮ್ರಾ ಇಟ್ರೂ ಆ್ಯಂಟೆನಾ ಕಾಣುತ್ತೆ, ಲೈಟ್ ಪೋಲ್ ಕಾಣ್ತದೆ, ಸಿಮೆಂಟ್ ರೋಡ್ ಕಾಣ್ತದೆ, ಸಿಮೆಂಟ್ ಮನೆಗಳು ಕಾಣ್ತವೆ. ಹಾಗಾಗಿ ಎಲ್ಲವನ್ನು ಅವಾಯ್ಡ್ ಮಾಡಿ ನನ್ನದೇ ಆದ ಒಂದು ರೀತಿಯಲ್ಲಿ ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಇದು ಹಳೆ ಪುರಾಣದ ಏನು ಹಿಂದೆ ನಾವು ಗಂಗೆ ಗೌರಿ ಸಿನಿಮಾ ನೋಡಿದ್ವಲ್ಲ, ಅದೇ ರೀತಿ ಮರುಕಳಿಸುತ್ತೆ. ಯಾವುದೇ ಬದಲಾವಣೆ ಇರಲ್ಲ. ಕತೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿರ್ತೀವಿ ಈಗಿನ ಟೆಕ್ನಾಲಜಿಗೆ. ಇಲ್ಲ ಸರ್, ಬಾಡಿಗೆ ತಗೊಂತೀವಿ. ಎಷ್ಟೊಂದು ಜನ ಸರ್, ಸುಮಾರು 27 ಅಲ್ಲ ನಂದು. ಯಾಕಂದರೆ ಬರೀ ಒಂದೇ ಸಿನಿಮಾ ಅಲ್ವಲ್ಲ, ಪೌರಾಣಿಕ ಬರುತ್ತೆ, ಐತಿಹಾಸಿಕ ಬರುತ್ತೆ. ಹಾಗಾಗಿ ಆಯಾ ತಕ್ಕಂತೆ ನನ್ನ ಕೆಲವು ಟೀಮ್ ಇದೆ. ಅಂದರೆ ನಮ್ಮ ಇವರು ಕಾಸ್ಟ್ಯೂಮರ್ ಇದ್ದಾರೆ, ರವಿಕುಮಾರ್ ಅಂತೇಳಿ, ಪ್ರಾಪರ್ಟೀಸ್ ಬೇರೆ ಸಾಕಷ್ಟು ಜನ ಇದ್ದಾರೆ. ಅಲ್ಲಿಂದ ಪ್ರಾಪರ್ಟೀಸ್ ನಾವು ಬಾಡಿಗೆ ತರ್ತೀವಿ. ಸರ್ ಪೌರಾಣಿಕ ನನಗಿದು 24ನೇ ಚಿತ್ರ. 24 ಹೌದೌದು ಹೌದು. ಒಂದು ಮತ್ತೆ ಬಂದ ವೀರಪ್ಪನು, ಪಗಡೆ, ಇವರೇ ಮೈನ್ ಪತ್ರ ನಮ್ಮವರು ಅಂತ ಹೇಳಿ 3 ಪಿಕ್ಚರು ಇದಾಗಿದೆ. ಹೌದೌದು ಸರ್, ಹೌದೌದು. ನನ್ನ ಮೊದಲನೇ ಚಿತ್ರನೇ ಜಗದು ರೇಣುಕಾಚಾರ್ಯ ಮಹಾತ್ಮೆ ಅಂತ. ಆದ ನಂತರ ಜ್ಞಾನ ಜ್ಯೋತಿ ಸಿದ್ಧಗಂಗಾ ಅಂತೇಳಿ ವಿಷ್ಣುವರ್ಧನ್ ಸರ್ ಎಲ್ಲ ಮಾಡಿದರು. ಆಮೇಲೆ ಶ್ರೀಶಕ್ತಿ ಮಾತೆ, ಮಹಾಶಕ್ತಿ ಮಾತೆಯರು, ಹಾಸನಾಂಬ ಮಹಿಮೆ, ಈ ರೀತಿ ಮಹಾಶರಣ ಹಳ್ಳೆಯ, ಅದಕ್ಕೆ ಅವಾರ್ಡ್ ಕೂಡ ಬಂತು ನನಗೆ. ಇನ್ನೊಂದು ಸಿನಿಮಾ ಮಾಡಿದ್ರೆ ಅದು ಆಗ್ತಾ ಇದೆ, ಅದು ರೆಡಿ ಆಗ್ತಾ ಇದೆ. ಅದು ನಮ್ಮ ನಿರ್ಮಾಪಕರು ಗಣೇಶ್ ಅವ್ರು ಇನ್ನೊಂದು ಸಿನಿಮಾ ರೆಡಿ ಆಗ್ತಾ ಇದೆ. ಅದಕ್ಕೆ ಅನೌನ್ಸ್ ಮಾಡಿಬಿಟ್ರು ಅವಲೇ, ಜನವರಿ 1ನೇ ತಾರೀಕಿಗೆ ಅನೌನ್ಸ್ ಮಾಡಿಬಿಟ್ರು ಇನ್ನೊಂದು ಸಿನಿಮಾ ಇದೇ ಟೀಮ್ ಮಾಡ್ತಾ ಇದ್ದೀವಿ ಅಂತ. ಅದು ಮಿಕ್ಕಿದ ಬಗ್ಗೆ ಅವರೇ ಹೇಳ್ತಾರೆ, ಅದ್ರ ಬಗ್ಗೆನೇ. ಸಿನಿಮಾ ಇನ್ನೊಂದು ಅವರು ರೆಡಿ ಆಗಿದೆ. ಟೈಟ್ಲು ಸಸ್ಪೆನ್ಸ್ ಇಟ್ಟಿದ್ದಾರೆ, ಅದನ್ನು ಸಸ್ಪೆನ್ಸ್, ಅದು ಟೈಟ್ಲ್ ಸಸ್ಪೆನ್ಸ್ ಅಂತ. ಇಲ್ಲ ಸರ್, ಇಲ್ಲ ಸರ್, ಹೆಂಗೆ ಸ್ಟಾಕ್ ಅಲ್ಲ ಸರ್ ಇದು. ಯಾವ ಪ್ರೊಡ್ಯೂಸರ್ ಏನಕ್ಕೆ ಕೇಳ್ತಾರೆ? ಇಲ್ಲ ಸರ್, ಯಾಕಂದರೆ ನಾನು ಅದು ಹೇಳಬೇಕು. ಆ ಕಡೆ ನೀವು ಹೇಳೋ ಪ್ರಶ್ನೆ ಒಳ್ಳೆಯದು. ನಾನು ಸುಮಾರು 5 ವರ್ಷ ಹುಡುಗನಿಂದ ನಾನು ಹಳ್ಳಿ ಬಡವನಹಳ್ಳಿ ಅಂತ ನಾನು ಹುಟ್ಟಿ ಬೆಳೆದಿದ್ದು. ಅಲ್ಲಿ ಹರಿಕತೆ ಮಾಡೋರು. ನಾನು ಚಿಕ್ಕ ಹುಡುಗ ಈಗಿನ ದೇವಸ್ಥಾನ ಮನೆ ಮುಂದೆ ದೇವಸ್ಥಾನ ಇತ್ತು, ರಂಗಸ್ವಾಮಿ ದೇವಸ್ಥಾನ. ಹರಿಕತೆ ರಾತ್ರಿ 10 ಗಂಟೆ ಶುರುವಾದರೆ ಬೆಳಗ್ಗೆ ತನಕ ಮಾಡೋರು. ಅವಾಗ ನನಗೊಂದು ಕ್ರೇಜ್. ಅವಾಗ ಯಾವುದೇ ಹರಿಕತೆ ಆದರೂ ನಾನೇ ಫಸ್ಟು ಕೂತ್ಕೊಂಡ್ಬಿಡ್ತಿದ್ದೆ. ಮುಂಚೆ ಆ ಕಾಲ ಹತ್ರ ನಾನು ಕೂತ್ಕೊಂಡ್ಬಿಡ್ತಿದ್ದೆ. ಅವ್ರು ಮಾಡದೇ ನೋಡ್ತಾ ಇದ್ದಿದ್ದೆ. ಸಂಪೂರ್ಣ ಅವ್ರ ಕತೆ ನನ್ನ ತಲೆಗೆ ಹೋಗ್ತಾ ಇತ್ತು. ಅವ್ರೇನು ಹರಿಕತೆ ಇರ್ಬೋದು, ಶಿವಪುರಾಣ ಇರ್ಬೋದು, ಏನೇನು ಕತೆ ಆ ಇನ್ಸ್ಪಿರೇಷನ್ ಇವತ್ತು ನನ್ನಲ್ಲಿ ತುಂಬಿರೋದು. ಅವ್ರು ಬೆಳಿಗ್ಗೆ ತಗ ಹಂಗೆ ನೋಡ್ತಿದ್ದ. ನಾವು ಚಿಕ್ಕ ಮುಖ ಕಣ್ಮುಚ್ತಿರಲಿಲ್ಲ. ಬೆಳಗ್ಗೆ ಎಲ್ಲ ಅವ್ರ ರೇಂಜಲೆಲ್ಲ ಮುಖ ಬಿದ್ದಿರೋದು. ಬೆಳಗ್ಗೆ ನಮ್ಮ ಸ್ನಾನ ಮಾಡಿಸೋರು ಬೆಳಗ್ಗೆ ಎಂದು ಅವ್ರ ರೇಂಜಲೆಲ್ಲ ನಮ್ಮ ಮುಖ ಬಿದ್ದಿರೋದು ಉದ್ದಕ್ಕೂ. ಆ ಕೇಳಿರೋ ಕಥೆಗಳು ಇವತ್ತು ನನ್ನಲ್ಲಿ ಸ್ಮರಣಪುಟದಲ್ಲಿ ಇವತ್ತು ನೆನಪಿರೋದ್ರಿಂದ ನನಗೆ ಯಾವುದೇ ಕಥೆ ಹೇಳಿದ್ರು, ಯಾವುದೇ ಪುರಾಣ ಕೇಳಿ, ಯಾವುದೇ ಇದು ಹೇಳಿದ್ರು ನನಗೆ ಇವತ್ತು ಸ್ಪಷ್ಟವಾಗಿ ಅದ್ರ ಬಗ್ಗೆ ಹೇಳೋಲ್ಲ ಒಂದು ಶಕ್ತಿ ಆ ದೇವ್ರು ನನಗೆ ಕೊಟ್ಟಿದ್ದಾನೆ. ಅದು ಎಲ್ಲ ಕಾರಣ ಆ ಹರಿಕತೆ ಕೇಳೋದ್ರಿಂದ ಇರ್ಬೋದು. ನನ್ನ ತಾಯಿ ಕೂಡ ಒಳ್ಳೆ ಕಥೆಗಾತೆ. ಅಂದರೆ ನನ್ನ ಮಲಗಬೇಕಾದ್ರೆ ಚಿಕ್ಕ ಕಥೆಗಳೇ ಮಲಗಿಸ್ತಿದ್ದು ನನ್ನ. ಇವತ್ತು ಯಾಷ್ಟ ಒಂದು ತಾಯಿದಿರು ಮಕ್ಕಳಿಗೆ ಕಥೆಗಳು ಮಲಗಿಸ್ತಾರೆ ಗೊತ್ತಿಲ್ಲ. ಅದು ನನ್ನ ಪುಣ್ಯ. ನನ್ನ ತಾಯಿ ಪ್ರತಿನಿತ್ಯ ಒಂದೊಂದು ಕಥೆ ಹೇಳಿ ಮಲಗಿಸ್ತಿದ್ರು ನನ್ನ. ಪ್ರತಿನಿತ್ಯ ನಾನು ಮಲ್ತಾನೆ ಇರಲಿಲ್ಲ. ಅಮ್ಮ ಒಂದು ಕಥೆ ಹೇಳುವಂತಿದ್ದೆ. ನಮ್ಮಮ್ಮ ಒಂದೊಂದು ದಿನ ಒಂದೊಂದು ಕಥೆ ಹೇಳೋದು. ಶಿವಪುರಾಣ ಒಂದ್ಸರಿ ಹೇಳೋದು, ಹರಿದು ಪ್ರತಿಯೊಂದು ದೇವ್ರುಗಳು ಕಥೆ ಹೇಳೋದು. ಆ ಒಂದು ಇದೇ ನಾನು ಇವತ್ತು ಮಾಡೋಕ್ಕೆ ಸಾಧ್ಯ ಆಯಿತು ಸರ್. ಅದ್ರ ಜೊತೆಗೆ ನಾನು ಸಾಕಷ್ಟು ಪುಸ್ತಕಗಳು ಓದ್ತೀನಿ. ನಾನು ಎಲ್ಲ ಇವೇನೆ, ಶಿವಪುರಾಣ ಇರ್ಬೋದು, ಗರುಡ ಪುರಾಣ ಎಲ್ಲ
ಪುಸ್ತಕ ಓದ್ತಾ ಇರ್ತೀನಿ. ಅದು ಸಿಕ್ಕಿದ್ದು ನಾನು ಯಾರು ಏನು ಕೇಳಿದ್ರೆ ಮಾಡಿಕೊಡ್ತಾ ಇರ್ತೀನಿ. ಆ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಆ ಸಿನಿಮಾದಿಂದ ಯಾವುದು ಕೂಡ ಕೆಟ್ಟ ಅಭಿಪ್ರಾಯ ಆಗಿಲ್ಲ ಅನ್ನೋದೊಂದು ಸ್ಪಷ್ಟ ಆಗುತ್ತೆ. ನಮ್ಮ ಈ ಸಿನಿಮಾಗೆ ಎರಡು ಕಣ್ಣಂದ್ರೆ ಈಗ ನಮ್ಮ ಮತ್ತೊಮ್ಮೆ ಆತ್ಮೀಯ ಸ್ನೇಹಿತರು ಎಸ್ಕಾರ್ ಶ್ರೀನಿವಾಸ್ ಬಂದರು, ಅವರು ಕೂಡ ಸ್ವಾಗತವನ್ನು ಬಯಸ್ತೀನಿ. ಶನಿ ಮಹಾತ್ಮನ್ ಪಾತ್ರ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಪುರುಷೋತ್ತಮ್ ಅವರು ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಈ ಸಿನಿಮಾ ಇಷ್ಟು ಬೇಗ ಮೂಡಿ ಬರೋದಕ್ಕೆ, ಇಷ್ಟು ಬೇಗ ಶೂಟಿಂಗ್ ಕಂಪ್ಲೀಟ್ ಆಗೋದಕ್ಕೆ ಅವರ ಶ್ರಮ ಹಗಲಿರುಳು ಶ್ರಮ ಪಟ್ಟಿದ್ದಾರೆ. ಜೊತೆಗೆ ನಮ್ಮ ಗೌರಿ ವೆಂಕಟೇಶ್ ಅವರಂತೂ ಒಂದು ನಿಮಿಷ ಕೂಡ ಪುರ್ಸತ್ ಕೊಡ್ತಾ ಇರಲಿಲ್ಲ. ಬನ್ರಿ ಬೇಗ ಬನ್ರಿ ರೆಡಿ ನಾವು ಅಷ್ಟು ಅದ್ಭುತವಾಗಿ ನಮ್ಮ ಈ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ಅವರಿಗೆ ವೇದಿಕೆ ಮುಖಾಂತರ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ ಗೌರಿ ವೆಂಕಟೇಶ್ ಸರ್. ಹಾಗೆ ಈ ಸಿನಿಮಾ ಯಾಕೆ ನಾನು ಇಷ್ಟಪಟ್ಟು ಮಾಡಿದೆ ಅಂದ್ರೆ, ಸಿದ್ದರಾಮೇಶ್ವರದಲ್ಲಿ ಒಂದು ಪಾತ್ರ ಕೊಟ್ಟರು ನನಗೆ. ಎಸ್ ಎ ರಾಜ್ಕುಮಾರ್ ಅವರು ಪ್ರೊಡ್ಯೂಸರು, ಸುನಿಲ್ ಅವರು ನನಗೆ ಫೋನ್ ಮಾಡಿ ಒಂದು ಶಿವನ್ ಪಾತ್ರ ಇದೆ ಮಾಡ್ತೀರಾ ಅಂದ್ರು. ಸರಿ, ನಾನು ಆ ಟೈಮಲ್ಲಿ ಸ್ವಲ್ಪ ಮಾಡೋಕ್ಕೆ ಮನಸ್ಸಿರ್ಲಿಲ್ಲ. ಇಲ್ಲ ಸರ್ ಅಂದ್ರೆ ಮತ್ತೆ ಪುರುಷೋತ್ತಮ್ ಫೋನ್ ಮಾಡಿ ಫೋರ್ಸ್ ಮಾಡಿ ಆ ಪಾತ್ರ ಕೊಟ್ರು. ಆ ಪಾತ್ರ ಗೆಟಪ್ ಆದಾಗ ಬಹಳ ಒಂಥರ ಸಮಾಧಾನ ಆಯ್ತು. ನಾನು ಶಿವನ್ ಭಕ್ತನಾಗಿದ್ದೆ, ಶಿವನ ಬಹಳ ಆರಾಧಿಸ್ತಾ ಇದ್ದೆ. ಸೊ ಆ ಶಿವನ್ ಪಾತ್ರ ಕೊಟ್ಟಾಗ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಫೋಟೋಗ್ರಾಫ್ ನೋಡಿದೆ, ಬಹಳ ಖುಷಿ ಆಯ್ತು. ಆಮೇಲೆ ಅಲ್ಲಿ ಅವ್ರು ಶೂಟಿಂಗ್ ಹೋಗಿದ್ದಾಗ ಮನೆಯವರೊಬ್ರು, ಮನೆ ಓನರು ರಿಟೈರ್ಡ್ ಜಡ್ಜ್ ಧರ್ಮಪತ್ನಿಯವರು, ನಾನು ನಾರ್ಮಲ್ ಡ್ರೆಸ್ ಅಲ್ಲಿ ಹೋದಾಗ ಅವ್ರಿಗೆ ನನ್ನ ಮನೆಗೆ ಒಳಗಡೆ ಸರಿಯಾಗಿ ಮಾತಾಡ್ಲಿಲ್ಲ. ಅವರು ತರ ಇಂಟರ್ವ್ಯೂ ಮಾಡ್ದಂಗೆ ಮಾಡಿದ್ರು. ಏನಪ್ಪ ನೀನು ನಿನ್ನ ಹೆಸರೇನು? ಆ ಜಡ್ಜ್ ಗತ್ತಲ್ಲೇ ಮಾತಾಡೋದು. ಸೊ ಹಾಗೆ ಎಷ್ಟು ಕೊಡ್ತಾರೆ ಸಂಬಳ ನಿನಗೆ? ಏನೋ ಒಂದು ಕೊಡ್ತಾರೆ ಅಷ್ಟೇನಾ? ಸರಿ ಹೋಗು ಅಂದ್ರು. ಹಂಗೆ ಡೈರೆಕ್ಟ್ ಆಗಿ ಹೇಳ್ಬಿಟ್ರು. ಸರಿ ಇದು ಮನೆಯಿಂದ ಆಚೆ ಬಂದ್ಬಿಟ್ಟೆ. ಸೊ ಮೇಕಪ್ ಆಗ್ತಾ ಇತ್ತು. ಮೇಕಪ್ ಎಲ್ಲ ಆದ್ಮೇಲೆ ಅವರೆಲ್ಲ ಸ್ನಾನ ಮುಗಿಸ್ಕೊಂಡು ವಸ್ತು ಪೂಜೆ ಮಾಡಕ್ ಬಂದ್ರು. ನಾನು ನೋಡ್ಬಿಟ್ಟು ಈಗ ಸಾಕ್ಷಾತ್ ಶಿವ ಬಂದು ನಮ್ಮ ಮನೆ ಒಳಗಡೆ ಕರ್ಕೊಂಡು ಹೋಗಿ ನಾನು ಎಷ್ಟೇ ವಯಸ್ಸಾಗಿದೆ ಬೇಡ ಅಂದ್ರೂ ಬಿಡ್ಲಿಲ್ಲ. ಅವರು ನನ್ನ ಪಾದ ಪೂಜೆ ಮಾಡಿ ಅವ್ರ ಮನೆ ಕರ್ಕೊಂಡು ಹೋಗಿ, ದೇವಸ್ಥಾನ ಒಳಗಡೆ ಅವ್ರ ಮನೆ ದೇವ್ರ ಮನೆ ಕರ್ಕೊಂಡು ಹೋಗಿ ಅಷ್ಟು ಇದು ಮಾಡಿದ್ರು, ಅಷ್ಟು ಗೌರವ ಕೊಟ್ರು. ಅವಾಗ ನನಗೇನೋ ಅನ್ನಿಸ್ತು, ಈ ಪಾತ್ರ ಚೆನ್ನಾಗಿದೆಯಲ್ಲ ಅಂತ. ಆಮೇಲೆ ಆ ಪಾತ್ರ ನಿರ್ವಹಣೆ ಮಾಡಿ ಬಂದಾಗ ಡೈರೆಕ್ಟರ್ ಹತ್ರ ಅಲ್ಲೇ ಹೇಳಿದೆ, ಈ ತರ ಒಂದು ಒಳ್ಳೆ ಪಾತ್ರ ಮಾಡೋಣ ಸರ್ ಅಂತ. ಅವರು ಇಷ್ಟ ತಗೊಂಡಿಲ್ಲ, ಏನು ಸಿನಿಮಾ ಮಾಡ್ತಾನೆ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಆಮೇಲೆ ನಾನು ಮತ್ತೆ ರೂಪಾಲಿ ಅವರೊಂದು ಛತ್ರಪತಿ ಶಿವಾಜಿ ಡ್ರಾಮಾ ಮಾಡ್ತಾ ಇದ್ವಿ. ಅವ್ರು ಅದರಲ್ಲಿ ರಾಣಿ ಪಾತ್ರ ಮಾಡಿದ್ರು. ಅವ್ರ ಹತ್ರ ಡಿಸ್ಕಸ್ ಮಾಡಿದೆ, ಈ ತರ ಇದೆಯಮ್ಮ ಒಂದು ಪಾತ್ರ ಮಾಡ್ಬೋದಾ ಅಂತ. ಅವರು ಫೋಟೋಸ್ ನೋಡಿದ್ರು. ಇಲ್ಲ ತುಂಬಾ ನಿಮ್ಗೆ ಆಪ್ಟ್ ಆಗಿದೆ, ತುಂಬಾ ಸೂಟ್ ಆಗುತ್ತೆ, ಮಾಡಿ ನೀವು ಅಂದ್ರು. ಮಾಡೋದಕ್ಕೆ ಬಂಡವಾಳ ಬೇಕಲ್ಲ ಅಂದೆ. ಸೊ ಇರ್ಲಿ, ನಮ್ಮ ತಂದೆ ಹತ್ರ ಮಾತಾಡ್ತೀನಿ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ನೀವು ಮಾಡಿ ಅನ್ನೋ ಸಪೋರ್ಟ್ ಮಾಡಿದ್ರು. ರೂಪಾಲಿ ತುಂಬಾ ಥ್ಯಾಂಕ್ಸ್ ಮಾ. ಅವ್ರ ತಂದೆ ಹತ್ರ ಮಾತಾಡಿ ಇದಕ್ಕೆ ಬಹಳ ಒಂದು ಸಹಕಾರವನ್ನು ಕೊಟ್ಟರು. ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತ ಇನ್ನೊಬ್ರು ಬಸವರಾಜ್ ದೇಸಾಯಿ, ಅವ್ರು ನಮ್ಮ ಮನೆ ಹತ್ರನೇ ಲ್ಯಾಬ್ ಇಟ್ಕೊಂಡಿದ್ದಾರೆ. ಅವ್ರ ಹತ್ರ ಹೋಗಿ ಮಾತಾಡಿದೆ. ಅವ್ರು ಏನು ಕಥೆನೋ ಕೇಳಿ ಸಿನಿಮಾ ಮಾಡ್ತೀರಾ, ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಅಂದ್ರು. ಬಸವರಾಜ್ ಸರ್ ಧನ್ಯವಾದಗಳು. ಆಮೇಲೆ ಸುಮಿತ್ರಾ ಮೇಡಮ್ ಅವರು ಒಂದು ಸಿನಿಮಾ ಮಾಡಿ, ಆಲ್ರೆಡಿ ಅವ್ರ ಮಗಳದ್ದು ಒಂದು ಸಿನಿಮಾ ಮಾಡಿದ್ದಾರೆ, ಟೇಕ್ ವಾಂಡೋ ಗರ್ಲ್ ಅಂತ. ಅವ್ರ ಹತ್ರ ಮಾತಾಡಿದೆ. ಅವರು ಕೂಡ ಬಹಳ ಸಂತೋಷದ ಆಯ್ತು ಸರ್ ಮಾಡಿ ಸರ್ ಅಂತೇಳಿ. ಯಾರು ಒಂದು ಚೂರು ಕ್ವಶನ್ ಕೇಳಿಲ್ಲ, ಯಾರು ಅಷ್ಟು ಸಪೋರ್ಟ್ ಮಾಡಿದ್ರು. ಅವೆಲ್ಲರೂ ಸಪೋರ್ಟ್ ಇಂದ ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಈಗಾಗಲೇ ಟ್ರಯಲ್ ನೋಡಿದ್ದೀರಾ, ಬಹುಶಃ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ಟ್ರಯಲ್ ಚೆನ್ನಾಗಿ ಮೂಡಿ ಬರೋದಕ್ಕೆ ಮತ್ತೆ ಟೈಟಲ್ ಕೊಟ್ಟಂತರು ನಮ್ಮ ಅನಿಲ್. ನಾವ್ ಈ ತರ ಡಿಸ್ಕಸ್ ಮಾಡುವಾಗ ಡೈರೆಕ್ಟರ್ ಹತ್ರ, ರೂಪಾಲಿ ಹತ್ರ ಡಿಸ್ಕಸ್ ಮಾಡಿ ಡೈರೆಕ್ಟರ್ ಹತ್ರ ಮಾತಾಡಿದ್ರೆ ಡೈರೆಕ್ಟರ್ ಹೇಳಿದ್ರು, ಆಯ್ತು ಸರ್ ಮಾಡೋಣ ಬಿಡಿ, ನೋಡೋಣ ಬಿಡಿ ಅಂದ್ರು. ಯಾಕಂದ್ರೆ ನಾವು ಒಬ್ಬರು ಕಲಾವಿದರು ಅಷ್ಟೊಂದು ದುಡ್ಡು ಇಟ್ಕೊಂಡಿರ್ತಾರ, ಇವ್ರ ಹತ್ರ ಏನಿರುತ್ತೆ ಅನ್ನೋ ಒಂದು ಅಭಿಪ್ರಾಯ ಸಾಮಾನ್ಯ ಎಲ್ಲರಲ್ಲೂ ಇರುತ್ತೆ. ಆಮೇಲೆ ನಾನು ಮತ್ತೆ ಅನಿಲ್ ಇವ್ರ ಹತ್ರ ಮಾತಾಡಿದಾಗ ಒಂದು ಚಿಕ್ಕ ಡಿಸ್ಕಷನ್ ಆಯ್ತು. ಡಿಸ್ಕಷನ್ ಆದ್ಮೇಲೆ ನೆಕ್ಸ್ಟ್ ಡೇನೆ ಸರ್ ನೀವು ಮುಂದುವರಿಲಿ ಸರ್ ಅಂದೆ. ಅನಿಲ್ ಡೈರೆಕ್ಟ್ ಇದು ಕೊಟ್ರು. ಆಮೇಲೆ ಈಗಾಗಲೇ ನಿಖಿತಾ ಸ್ವಾಮಿ ಅವರು ಗಂಗೆ ಪಾತ್ರ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ಒಂದು ಕೋಇನ್ಸಿಡೆನ್ಸ್ ಇಂದ ಒಂದು ಒಳ್ಳೆ ಚಿತ್ರ ಮೂಡ್ ಬಂದಿದೆ. ಈ ಚಿತ್ರಕ್ಕೆ ಈಗ ಒಂದು ಫೈನಲ್ ಹಂತಕ್ಕೆ ಬಂದಿದೆ. ಇವತ್ತು ಟ್ರೈಲರ್ ರಿಲೀಸ್ ಮಾಡೋದ ಕಾರಣ ನಾಡಿದ್ದು ಶಿವರಾತ್ರಿ ಹಬ್ಬ. ಸೊ ಶಿವರಾತ್ರಿ ಹಬ್ಬದ ದಿನ ಅಟ್ಲೀಸ್ಟ್ ಒಂದು ಟ್ರೈಲರ್ ರಿಲೀಸ್ ಮಾಡಿ ಆ ಶಿವನಿಗೆ ಒಂದು ಗೌರವ ಸಲ್ಲಿಸೋಣ ಕಾರಣಕ್ಕೆ ಬಹಳ ಅರ್ಜೆಂಟ್ ಅಲ್ಲಿ ನಾವು ಈ ಟೀಸರ್ ನ ರಿಲೀಸ್ ಮಾಡಿದೀವಿ. ಈಗ ಪತ್ರಕರ್ತ ಮಿತ್ರರು ತಾವೆಲ್ಲರೂ ಇದುವರೆಗೂ ನಾನು ಇಷ್ಟು 330 ಚಿತ್ರ ಮಾಡೋದಕ್ಕೆ ತಮ್ಮೆಲ್ಲರ ಸಹಕಾರ, ಬೆಂಬಲ, ಪ್ರೋತ್ಸಾಹ ಇದೆ. ಸೊ ಇದಕ್ಕೂ ಕೂಡ ತಮ್ಮ ಪ್ರೋತ್ಸಾಹ ಕೊಟ್ಟು ನನ್ನ ಬೆಳೆಸ್ಬೇಕು, ಹಾರೈಸ್ಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ನಮ್ಮ ಸಿಲ್ವರ್ ಜೂಬ್ಲಿ ಚಿತ್ರ
25ನೇ ಚಿತ್ರ, ಅದು ಕೂಡ ಪೌರಾಣಿಕ ಚಿತ್ರ. ಅದನ್ನ ನನ್ನ ಬ್ಯಾನರಲ್ಲೇ ನಮ್ಮ ಪುರುಷೋತ್ತಮ ಅವರೇ ಮಾಡ್ತಾರೆ. ಅವ್ರಿಗೆ ಹ್ಯಾಟ್ರಿಕ್ ನಿರ್ದೇಶಕರು ಮತ್ತೆ ಸಿಲ್ವರ್ ಜೂಬ್ಲಿ ನಿರ್ದೇಶಕರು ಅಂತ ಹೆಸರು ಬರಲಿ ಅನ್ನೋ ಕಾರಣಕ್ಕೆ ನಮ್ಮ ಬ್ಯಾನರ್ ಇದೇ ತಂಡ ಇನ್ನೊಂದು ಸಿನಿಮಾ ಮಾಡ್ತಾ ಇದೀವಿ. ಅದನ್ನ ನೆಕ್ಸ್ಟ್ ರಿವೀಲ್ ಮಾಡ್ತೀನಿ. ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ವೇದಿಕೆ ಇರ್ತಕ್ಕಂಥ ಎಲ್ಲರೂ ಕೂಡ ನಮಸ್ಕಾರ ಅಂತ ತಿಳಿಸ್ತಾ, ವೇದಿಕೆ ಮುಂಭಾಗ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ಮಾತನ್ನು ಮುಗಿಸ್ತೀನಿ. ಯುಗಾದಿಗೆ ಮಾಡೋಣ ಅನ್ಕೊಂಡಿದ್ದೀನಿ ಸರ್, ಹಬ್ಬದ ದಿನ ಯುಗಾದಿ ಹಬ್ಬಕ್ಕೆ ಆಲ್ಮೋಸ್ಟ್ ಮಾಡ್ತಾ ಇದ್ದೀವಿ. ಯುಗಾದಿ ಹಬ್ಬಕ್ಕೆ ಮತ್ತೆ ಇದೇ ಚಿತ್ರತಂಡ ಸೇಮ್ ಒಂದು ಟ್ರೈಲರ್ನ ಈಗ ಯಾದಗಿರಿ ಹತ್ರ ಶಹಾಪುರ್ ಅಂತಿದೆ, ಅಲ್ಲೊಂದು 15,000 ಜನ ಸೇರ್ತಾ ಇದ್ದಾರೆ. ಶಿವರಾತ್ರಿ 13ನೇ ವರ್ಷದ ಜನಪದ ಜಾಗರಣೆ ಅಂತ ಮಾಡಿ ಇವರು ಅದನ್ನ ನೇತೃತ್ವ ತಗೊಂಡಿದ್ದಾರೆ. ನಮ್ಮ ಬಸವರಾಜ್ ಪಡ್ಕೋಟೆ ಅವರು. ಇಡೀ ತಂಡ ಅಲ್ಲಿ ಹೋಗಿ ಅಲ್ಲೊಂದು ರಿಲೀಸ್ ಮಾಡ್ತೀವಿ ಸರ್. ಯುಗಾದಿ ಹಬ್ಬದಷ್ಟಕ್ಕೆ ರಿಲೀಸ್ ಮಾಡೋಣ ಅನ್ಕೊಂಡಿದ್ದೀವಿ ಸರ್. ಅತ್ತೆ ಪಾತ್ರ ಮಾಡಿದ್ದಾರೆ, ಅಂದ್ರೆ ಗೌರಿ ಅತ್ತೆ ಪಾತ್ರ ಗೀತಾ ಅವರು ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಆಮೇಲೆ ದಕ್ಷ ಬ್ರಹ್ಮನ ಇದು ದಕ್ಷ ಬ್ರಹ್ಮನ ಹೆಂಡತಿಯಾಗಿ ಇವ್ರು ಪ್ರಸೂತಿಯಾಗಿ ಮಾಡಿದೆ. ದಕ್ಷ ಬ್ರಹ್ಮ ಪಾತ್ರದಲ್ಲಿ ಶೋಭರಾಜ್ ಮಾಡಿದ್ದಾರೆ. ಶೂಟಿಂಗ್ ಬರೋಕ್ಕಾಗಿಲ್ಲ. ಆಮೇಲೆ ಶಿವನ ಅತ್ತೆಯ ಪಾತ್ರದಲ್ಲಿ ನಮ್ಮ ಗೀತಾ JS ಗೀತಾ ಅವರು ಪಾತ್ರ ಮಾಡಿದ, ಅವ್ರಿಗೊಂದು ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗಾಗಿ ಎಲ್ಲ ತಂಡ ಎಲ್ಲರೂ ಅವರು ಅತ್ತೆ ಇವರು ಎಲ್ಲರಿಗೂ ಹೇಳಿದೆ. ಯಶೋಬರ್ ಗೀತಾ ಹೇಳಿದ, ಇಬ್ಬರು ಗೀತಾಗಳನ್ನೇ, ಅವರು ಇಬ್ಬರ ಹೆಸರು ಗೀತಾಗಳನ್ನೇ. ನಾನು ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ ಅನ್ಸುತ್ತೆ. ಅವರ ಒಂದು ಅಭಿಮಾನಿಯಾಗಿ ಅವರ ಒಂದು ರೇಂಜಿಗೆ ಮಾಡಕ್ಕಂತೂ ಸಾಧ್ಯ ಇಲ್ಲ ಯಾರ ಹತ್ರ ಅಂದ್ರು. ಅಟ್ಲೀಸ್ಟ್ ಅವ್ರು ಮಾಡಿದ ಪಾತ್ರ ಮಾಡಿದ್ರೆ ನಾನು ಸಮಾಧಾನಕ್ಕೋಸ್ಕರ ಮಾಡಿದ್ದೀನಿ ಅನ್ಕೋತೀನಿ. ನಮ್ಮ ಆಡುಗೋಡಿ ಶ್ರೀನಿವಾಸ್ ಬಂದಿದ್ದ ಅವರು ಕೂಡ ನಮಸ್ಕಾರ ತಿಳಿಸ್ತೀನಿ. ಧನ್ಯವಾದಗಳು ಸರ್. ನನ್ನ ನಮಸ್ಕಾರ. ನಂದು ಈ ಮೂವಿಲಿ ಪಾತ್ರ ಬಂದು 3 ಶೇಡಲ್ಲಿ ಬರುತ್ತೆ. ಒಂದು ದಾಕ್ಷಾಯಣಿ, ಪಾರ್ವತಿ, ಗೌರಿ. ಗೌರಿ ಭೂಲೋಕದಲ್ಲಿ ಆ ಪಾತ್ರ ಬರುತ್ತೆ. ದಾಕ್ಷಾಯಣಿ ಮತ್ತು ಪಾರ್ವತಿ ದೇವಲೋಕದಲ್ಲಿ ಬರುತ್ತೆ. ದಾಕ್ಷಾಯಣಿ ತಂದೆಯಾಗಿ ಸೋಬರಾಜ್ ಸರ್ ಮಾಡಿದ್ದಾರೆ. ದಕ್ಷ ಬ್ರಹ್ಮ ಅಲ್ಲ ಸರ್? ಹಾಂ, ದಕ್ಷ ಬ್ರಹ್ಮ ಪಾತ್ರ ಮಾಡಿದ್ದಾರೆ. ಹಾಗೆ ನಂದು ಮೊದಲನೇ ಮೂವಿ ಇದು ಗಂಗೆ ಗೌರಿ. ನನಗೆ ಫಸ್ಟ್ ಆಫ್ ಆಲ್ ಈ ಮೂವಿ ಗಣೇಶ್ ರಾವ್ ಸರ್ ಹೇಳಿದಾಗ ತುಂಬ ಅಂದರೆ ತುಂಬ ನರ್ವಸ್ ಫೀಲ್ ಆದೆ. ಮಾಡ್ತೀನೋ ಇಲ್ವೋ, ಅದು ಮೊದಲೇ ಮೂವಿ, ಮೈಥಾಲಜಿ ಮೂವಿ, ನಾನು ಇದನ್ನು ಮಾಡ್ತೇನೆ ಇಲ್ವೋ ಪಾತ್ರ ಅಂತ ಭಯ ಪಡ್ಕೊಂಡೆ. ಬಟ್ ಅವರೇ ನನಗೆ ಇನ್ಸ್ಪಿರೇಷನು, ತುಂಬ ಧೈರ್ಯ ತುಂಬಿದ್ರು, ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಟ್ರು. ಡೈರೆಕ್ಟರ್ ಸರ್ ಸ್ವಲ್ಪ ಅನುಮಾನದಲ್ಲೇ ನನಗೆ ಕ್ಯಾರೆಕ್ಟರ್ ಹೇಳಿದರು. ಆಮೇಲೆ ಅವರೇ ನನ್ನ ಇದು ಪರ್ಫಾರ್ಮೆನ್ಸ್ ನೋಡಿ ಎಲ್ಲರ ಮುಂದೆನೇ ಹೊಗಳಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮೊದಲೇ ಮೂವಿ ಸಕ್ಸಸ್ ಆಗಲಿ ಅಂತ ಎಲ್ಲರ ಮುಂದೆ ಕೇಳ್ಕೊತೀನಿ. ನೀವೆಲ್ಲರೂ ನನ್ನ ಮೂವಿನ ನೋಡಿ ಹಾರೈಸಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಇತ್ತೀಚೆಗೆ ಸ್ವಲ್ಪ ಗ್ಲಾಮರಸ್ ರೋಲ್ನ ಮಾಡ್ಕೊಂಡು ಬಂದಿದ್ದೀನಿ. ಇದು ಮೈಥಾಲಜಿ ನನ್ನ ಫಸ್ಟ್ ಸಬ್ಜೆಕ್ಟ್. ಆ್ಯಂಡ್ ಎಲ್ಲರೂ ಹೇಳಿ ಸರ್ ಹೇಳಿದಾಗೆ ಸ್ಪೀಡ್ ಪೋಸ್ಟ್ ಆಗಿ ಈ ಟೀಮ್ ಕೆಲಸ ಮಾಡಿದೆ ಅಂತಲೇ ಹೇಳ್ಬೋದು. ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಡಿಸೆಂಬರಲ್ಲಿ ನಾವು ಮುಹೂರ್ತ ಮಾಡಿದ್ದು. ಆಲ್ರೆಡಿ ನಾವು ಮಾರ್ಚಲ್ಲಿ ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕಂದ್ರೆ ಇದು ಟೋಟಲಿ ನನಗೆ ಇಲ್ಲಿ ಡ್ಯುಯಲ್ ಶೇಡ್ ಬರುತ್ತೆ, ಅಂದರೆ ಭೂಲೋಕದಲ್ಲಿ ಮತ್ತು ದೇವಲೋಕದಲ್ಲಿ ಅಂತ. ಭೂಲೋಕದಲ್ಲಿ ಕಂಪ್ಲೀಟ್ಲಿ ಒಂದು ಡಿ-ಗ್ಲಾಮ್ ರೋಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನನ್ನನ್ನು ಅದರಲ್ಲೂ ಕೂಡ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ಗೌರಿ ವೆಂಕಟೇಶ್ ಅವರು ಕೂಡ ಬೇಗ ಕೆಲಸ ಮಾಡಿಸಿದ್ದಾರೆ ಎಲ್ಲರ ಕೈಲೂ. ಸೊ ಎಸ್, ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಕಂಪ್ಲೀಟ್ಲಿ ಡಿ-ಗ್ಲಾಮ್ ಇದೆ. ನನಗೆ ತುಂಬಾ ಇಷ್ಟ ಆಯಿತು. ನೀವು ಈ ಟೀಸರಲ್ಲಿ ಕೂಡ ಆ ಕ್ಯಾರೆಕ್ಟರ್ನ ನೋಡ್ಬೋದು. ಆ್ಯಂಡ್ ವರ್ಕಿಂಗ್ ಕೂಡ ಅಂದರೆ ನನಗೆ ಇದೊಂದು ಹೊಸ ಟೀಮ್, ಬಿಕಾಸ್ ಎಲ್ಲರೂ ಇಲ್ಲಿ ಯುನೀಕಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಕಂಪ್ಲೀಟ್ಲಿ ಮೈಥಾಲಜಿ ಅಂದಾಗ ಅವ್ರು ಹೇಳಿದ್ರು 70% ನಮಗಿದು CG ವರ್ಕ್ ನಡೆಯುತ್ತೆ ಅಂತ. ಸೊ ಗ್ರೀನ್ ಮ್ಯಾಟಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ಎಲ್ಲರೂ ತುಂಬ ಯುನೀಕಾಗಿ ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸರ್ ಹೇಳಿದಾಗೆ ಸುಮಾರು ಡಿಫಿಕಲ್ಟೀಸ್ ಏನಿತ್ತು ಅಂದರೆ ನಾವು ಔಟ್ಡೋರ್ ಶೂಟಿಂಗ್ ಮಾಡಬೇಕಾದ್ರೆ ಅಂದರೆ ಇವಾಗಿನ ಟೆಕ್ನಾಲಜಿ ವೈಸ್ ಏನಿದೆ, ಇವಾಗ ಕೇಬಲ್ ವೈರ್ ಆಗ್ಬೋದು, ಸಿಮೆಂಟ್ ರೋಡ್ ಆಗ್ಬೋದು, ಆ್ಯಂಡ್ ನಾವು ನದಿ ಹತ್ರ ಎಲ್ಲ ಶೂಟ್ ಮಾಡಬೇಕಾದ್ರೆ ಕೆಲವೊಂದು ಆಲ್ರೆಡಿ ನಮ್ಮ ಕನ್ಸ್ಟ್ರಕ್ಷನ್ ಆಗಿಬಿಟ್ಟಿರುತ್ತೆ. ಪೇಪರ್ ಬಾಟಲ್ಸ್ ಆಗಲಿ, ಪ್ಲಾಸ್ಟಿಕ್ಸ್ ಆಗಲಿ, ಇದೆಲ್ಲ ತುಂಬ ಅವಾಯ್ಡ್ ಮಾಡಬೇಕಾಗಿತ್ತು. ಆ್ಯಂಡ್ ತುಂಬ ಕೇರ್ಫುಲ್ಲಾಗಿ ನಮ್ಮ ಇಡೀ ಟೀಮ್ ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವ್ರು ಎಲ್ಲರೂ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಹುಡುಗರು ಕೂಡ
ಏನು ಸ್ಮಾಲ್ ಡೀಟೇಲ್ಸ್ನ ಕೂಡ ಅಬ್ಸರ್ವ್ ಮಾಡಿ ನಮ್ಮ ಕೈಲಿ ಕೆಲಸ ಮಾಡಿಸಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಸ್ಪೆಷಲ್ ಆ್ಯಂಡ್ ಲಕ್ಕಿ ಅಂತ ಹೇಳ್ಬೋದು, ಬಿಕಾಸ್ ಈ ಥರ ಸಬ್ಜೆಕ್ಟ್ಸ್ ಎಲ್ಲರಿಗೂ ಸಿಗೋದಿಲ್ಲ. ಆ್ಯಂಡ್ ನನಗೆ ಒಂದು ಒಳ್ಳೆ ಅಂದರೆ ಗ್ಲಾಮರ್ ಇವಾಗ ನಡೀತಿರೋದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಎಲ್ಲರೂ ಇಟ್ಕೊಂಡು ಕೆಲಸ ಮಾಡ್ತಾರೆ. ಇದರಲ್ಲಿ ಅವ್ರು ಹೇಳ್ದಾಗೆ ದುಡ್ಡು ಬರುತ್ತೋ ಇಲ್ವೋ ಅನ್ನೋ ಒಂದು ಸೆಕೆಂಡ್ ಥಾಟ್ಸ್ ಇದ್ದೇ ಇರುತ್ತೆ. ಬಟ್ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಎಲ್ಲ ಆರ್ಟಿಸ್ಟ್ಗಳಿಗೆ. ಆ್ಯಂಡ್ ನಾನು ಮಾಡಿರೋ ಎಲ್ಲ ಆರ್ಟಿಸ್ಟ್ಗಳು ವೆರಿ ಬ್ಲೆಸ್ಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಓವರ್ ಅಂತ ನಿಭಾಯಿಸ್ತೀರಾ ನೀವು ಇಂಥ ಪಾತ್ರಗಳೆಲ್ಲ ಹೇಗೆ ನೀವು ಅಕ್ಸೆಪ್ಟ್ ಮಾಡೋದು ಸರ್? ನಾನು ಇವಾಗ ಬಿಕಾಸ್ ನಾನು ಬ್ಯಾಂಗ್ಳೂರವಳು ಆ್ಯಂಡ್ ನಾನು ಓದಿರೋದು ಎಲ್ಲನೂ ಇಲ್ಲೇ. ಸ್ವಲ್ಪ ಮಾಡರ್ನ್ ಟೆಕ್ನಾಲಜಿ ಆಗಲಿ ಮಾಡರ್ನೈಸೇಷನ್ಗೆ ನಾನು ಅಡ್ಯಾಪ್ಟ್ ಆಗಿಬಿಟ್ಟಿದ್ದೀನಿ. ಅದನ್ನು ನಾನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಬಿಕಾಸ್ ನಾನು ಬೆಳೆದು ಬಂದಿರೋ ಲೈಫ್ ಸ್ಟೈಲ್ ಹಾಗೇ ಇದೆ. ಸೊ ಗ್ಲಾಮರ್ ಆ್ಯಂಡ್ ನಮಗೆ ಅದು ಕಾಮನ್ ಅನಿಸ್ಬಿಡುತ್ತೆ. ಇವಾಗಿನ ಜನ್ರೇಷನ್ ಅವ್ರಿಗೆ ಗ್ಲಾಮರ್ ಏನೂ ಅಲ್ಲ, ಬಿಕಾಸ್ ನಾವೀಗ ಇತ್ತೀಚೆಗೆ ನೀವು ಯಾವುದೇ ಒಂದು ಪಬ್ಬಿಗೆ ಹೋಗಿ ಯಾವುದೇ ಒಂದು ಔಟ್ಡೋರ್ ಲೊಕೇಶನ್ಗೆ ಹೋಗಿ ಎಲ್ಲ ಥರ ಹುಡುಗಿರು ಇರ್ತಾರೆ, ಎಲ್ಲ ಥರ ಡ್ರೆಸ್ ಕೂಡ ಹಾಕ್ತಾರೆ. ಈ ಥರ ಒಂದು ನಾವು ಕಮ್ಮಿ ನೋಡ್ತೀವಿ. ಆ್ಯಂಡ್ ನನಗೆ ಅದು ನಾರ್ಮಲೈಸೇಷನ್ ಆಗೋಗ್ಬಿಟ್ಟಿತ್ತು ನನ್ನ ಲೈಫ್ ಸ್ಟೈಲಲ್ಲಿ. ಆ್ಯಂಡ್ ಈ ಥರ ಒಂದು ಹಳ್ಳಿ ಪಾತ್ರ ಆಗಲಿ ಅದೇ ಸರ್, ನನಗೆ ಎಂದು ನಾನು ಮಾಡೇ ಇಲ್ವಲ್ಲ, ಈಗ ಡೈಲಿ ನಾನು ಒಂದೇ ಥರ ಜನ ನೋಡ್ತಾ ಇದ್ದೀನಿ. ಸೊ ಇದನ್ನು ಮಾಡಿದ್ರೆ ಒಂದು ಡಿಫ್ರೆಂಟ್ ಆಗಿರುತ್ತೆ. ನನ್ನ ಕೆರಿಯರ್ಗೆ ಇದೊಂದು ಡಿಫ್ರೆಂಟ್ ವೇ ಆಗಿದ್ರೂ ಕೂಡ ಆಗ್ಬೋದು. ಆ್ಯಂಡ್ ಮುಂದೆ ನನ್ನ ಕೆರಿಯರ್ಗೆ ಇದೇ ಥರ, ಬಿಕಾಸ್ ಲುಕ್ ಒಬ್ಬೊಬ್ಬರು ನೋಡಿರೋದಿಲ್ಲ. ನನ್ನ ಇದೇ ಗ್ಲಾಮರ್ ಲುಕ್ಕಲ್ಲಿ ನೋಡ್ಕೊಂಡು ಬಂದಿರೋರಿಗೆ ಇದೊಂದು ಲುಕ್ ಅವ್ರಿಗೆ ಒಂದು ನಾನು ಪೊಟ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದರಿಂದ ಮೇ ಬಿ ಐ ಮೇ ಗೆಟ್ ಫ್ಯೂ ಚಾನ್ಸಸ್ ಅನ್ನೋ ಒಂದು ಥಾಟಲ್ಲಿ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಹೌದು, ಕೂಡ ಹಾಕ್ಸಿಲ್ಲ ಬೇರೆ ತುಂಬಾ ಹಾಕೊಂಡಿದ್ದಾರೆ ಅಲ್ಲ ನನ್ನ ಸಿನಿಮಾದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ. ಪೋಟಿಯ ಮಧ್ಯೆ ಆಧ್ಯಾತ್ಮಿಕದ ಬಗ್ಗೆ ಒಲವು ಇಟ್ಕೊಂಡು ಓಂಕಾರ ಪುರುಷೋತ್ತಮ್ ಅವರು ದೈವೀ ಶಕ್ತಿಗಳ ಚಿತ್ರಗಳನ್ನು ಮಾಡ್ತಾರೆ ಅಂದರೆ ತುಂಬ ಸಂತೋಷ. ಎಷ್ಟೇ ಕಷ್ಟ ಆದರೂ ಕೂಡ ಇಂಥ ಸಿನಿಮಾಗಳು ಅಲ್ಲಲ್ಲಿ ಬರ್ತಾ ಇದ್ದರೆ ಜನರಿಗೆ ಕೆಲವು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಹಿನ್ನೆಲೆಗಳನ್ನು ನೆನಪಿಸ್ಕೊಳ್ಳಿಕ್ಕೆ ಮತ್ತು ಜ್ಞಾನ ಭಂಡಾರದಲ್ಲಿ ಉಳಿಸ್ಕೊಳ್ಳೋಕ್ಕೆ ಇದೊಂದು ಅಸ್ತ್ರ ಆಗುತ್ತಂತ ನನ್ನ ಭಾವನೆ. ಹಾಗೆ ಚಿತ್ರದ ಹೆಸರು ಗಂಗೆ ಗೌರಿ. ಗಂಗೆ ಗೌರಿಯ ಪ್ರಧಾನ ಪಾತ್ರದಲ್ಲಿ ಗಣೇಶ್ ರಾವ್ ಕೇಸರಿಕರ್. ಶಿವನ ಹೆಸರು ಇಲ್ದಿದ್ರು ಕೂಡ ಅವರ ಪರ್ಸನಾಲಿಟಿ, ಅವ್ರಿಗೆ ಏನು ವೇಷಭೂಷಣಗಳ ಮಧ್ಯೆ ಶಿವ ಅಲಂಕೃತವಾಗಿ ನಿಂತಾಗ, ಲಾಸ್ಟ್ ಟೈಮ್ ಪೋಸ್ಟರ್ ನೋಡಿದ್ದೆ ನಾನು, ಗಂಗೆ ಗೌರಿ ಮಧ್ಯೆ ನೀವು ಮಧ್ಯೆ ಇದ್ದೀರಿ. ನನಗೆ ಅನಿಸುತ್ತೆ ಆಗಿನ ಗಂಗೆ ಗೌರಿ ನಾವೆಲ್ಲ ನೋಡಿದರೂ ಕೂಡ ಈಗಿನವರಿಗೆ ಗಂಗೆ ಗೌರಿ ಸಿನಿಮಾದ ಪರಿಚಯ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈಗಿನ ಜನರಿಗೆ ನೀವು ಇಂತಹ ಒಂದು ಗಂಗೆ ಗೌರಿ ಸಿನಿಮಾವನ್ನು ಮಾಡಿದ್ದು ತುಂಬ ಒಳ್ಳೆಯದು. ಹಾಗೆ ಆಗಲೇ ಹೇಳಿದ್ರಿ ನೀವು, ಗಣೇಶ್ ರಾವ್ ಕೇಸರ್ಕರ್ ಸಿನಿಮಾ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಥರ ಅವರಿಗೆ ರಾಜಕೀಯದ ಸಂಪರ್ಕ, ಮಿತ್ರತ್ವ ತುಂಬ ಚೆನ್ನಾಗಿದೆ. ಅವರು ಒಂದಲ್ಲ, ಈ ಥರ 10 ಸಿನಿಮಾನು ಮಾಡುವಂಥ ಕೆಪಾಸಿಟಿ ಅವರಿಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈಗಾಗಲೇ ಅವರು ನಮ್ಮ ಚಿತ್ರರಂಗದ ಮಧ್ಯದಲ್ಲೇ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಬೇಕಿತ್ತು. ಅದು ಮುಂದಿನ ದಿನಗಳಲ್ಲಿ ಆ ಯೋಗ ಅವರಿಗೆ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಹಾಗೆಯೇ ಈಗ ಇನ್ನೊಂದು ಪ್ರೆಸ್ ಮೀಟ್ ನಾನು ಜಾಸ್ತಿ ಮಾತಾಡಲ್ಲ. ಈ ಚಿತ್ರತಂಡಕ್ಕೆ ಶುಭವನ್ನು ಕೋರುತ್ತಾ ನನ್ನನ್ನು ಈ ಟೀಸರ್ ಲಾಂಚ್ ಮಾಡೋಕ್ಕೆ ಕರೆದಂಥ ನಿರ್ದೇಶಕರಿಗೂ, ನಿರ್ಮಾಪಕರಿಗೂ ಹಾಗೂ ಚಿತ್ರತಂಡಕ್ಕೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಕೊನೆಪಡಿಸ್ತೇನೆ. ಜೈ ಹಿಂದ್. ಮ್ಯೂಸಿಕ್ ಸೆಂಟರ್ ಅಂತ ಒಂದು 25ನೇ ವರ್ಷ ರನ್ನಿಂಗಲ್ಲಿದೆ. 2000 ಸ್ಟಾರ್ಟ್ ಮಾಡಿರೋದು. ಸೊ ಗಣೇಶ್ ರಾವ್ ಅವರು ನನಗೆ ಒಂದು 15 ವರ್ಷದಿಂದ ಪರಿಚಯ ನನಗೆ. ಸೊ ಈ ಒಂದು 6 ತಿಂಗಳ ಹಿಂದೆ ಬಂದು ನನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ರು, ಹೀಗೆ ಮಾಡೋಣ ಅಂತ. ಒಂದ್ಸತಿ ಕಾರಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಬೇಕಾಗ್ಬೋದು, ನಿಮ್ಮ ಸಹಾಯ ನನಗೆ ಬೇಕು ಅಂದರು. ಆಯಿತು ಅಂತ ಹೇಳಿದೆ. ಸೊ ಆದ ಕಾರಣ ಮತ್ತೆ ಒಂದು 2-3 ದಿವಸ ಬಿಟ್ಬಿಟ್ಟು ನನ್ನ ಸೆಂಟ್ರಿಗೆ ಬಂದು ಪುರುಷೋತ್ತಮ್ ಸರ್ ಕೂಡ ಕರ್ಕೊಂಬಂದು ಸೊ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಪುರುಷೋತ್ತಮ್ ಸರ್ನ. ಸೊ ಈ ಥರ ಗಂಗೆ ಗೌರಿ ಪಿಕ್ಚರ್ ಮಾಡೋಣ ಅಂತ ಇದ್ದೀವಿ. ಸೊ ನಿಮ್ಮದು ಸಹಕಾರ ಬೇಕಾಗತ್ತೆ, ನಿಮ್ಮದು ಒಂದು ಸಹ ನಿರ್ಮಾಪಕರು ಅಂತ ಇದು ಮಾಡ್ತೀನಿ ಅಂದರು. ಸರ್ ನನ್ನನ್ನು ಸಹ ನಿರ್ಮಾಪಕರು ಅಂತ ಮಾಡಬೇಡಿ ಅಂತ ಹೇಳಿದೆ. ಸೊ ನನ್ನ ಸಹಾಯ ಇದ್ದೇ ಇರುತ್ತೆ, ಯಾವಾಗಲೂ ಇದ್ದೇ ಇರುತ್ತೆ, ನಿಮ್ಮ ಜೊತೆ ನಾನು ಇದ್ದೇ ಇರ್ತೀನಿ. ಸೊ ಆಯಿತು ಅಂತ ಹೇಳಿ ಹಾಗೆ ಮತ್ತೆ ನನಗೆ ಒಂದು
ಗೌರಿ ತಂದೆಯಾಗಿ ನಟನೆ ಮಾಡೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ರು. ನಾನು ಯೂಶ್ವಲಿ ನನಗೆ ನಟನೆ ಮಾಡೋದಕ್ಕೆ ಬರಲ್ಲ, ಆದರೂ ಕೂಡ ಪುರುಷೋತ್ತಮ್ ಸರ್ ಬಿಡಲಿಲ್ಲ. ಸೊ ತುಂಬ ಚೆನ್ನಾಗಿ ಅವರು ಇದನ್ನು ಮಾಡಿಕೊಟ್ರು ನನಗೆ. ಅವರಿಗೂ ತುಂಬ ಧನ್ಯವಾದಗಳು. ಮತ್ತು ಗಣೇಶ್ ರಾವ್ ಅವರಿಗೂ ಧನ್ಯವಾದಗಳು. ಸೊ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಮೇಲೆ ಇರುವಂಥ ಗಣ್ಯ ವ್ಯಕ್ತಿಗಳಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳೊಂದಿಗೆ ಈ ವೇದಿಕೆ ಮೇಲೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದನೆಗಳು. ನಮಸ್ಕಾರ. ಈ ತಂಡ ಜೊತೆ ಕೆಲಸ ಮಾಡಿ ನನಗೆ ತುಂಬ ಸಂತೋಷ ಆಯಿತು. ಸರ್ ಸಹ ಪುರುಷೋತ್ತಮ್ ಸರ್ ತುಂಬ ಹೆಣ್ಮಕ್ಳನ್ನ ತುಂಬ ಜೋಪಾನವಾಗಿ ಇದರಲ್ಲಿ ನೋಡ್ಕೊಳ್ತಾರೆ. ಅವ್ರ ಟೀಮಲ್ಲಿ ತುಂಬ ಗೌರವ ಕೊಡ್ತಾರೆ. ಇದು ಪೌರಾಣಿಕ ಸಿನಿಮಾದಲ್ಲಿ ಮಾಡಿದ್ದು ನಾನು ಒಂದು ಪಾತ್ರ ಮಾಡಿದ್ದೀನಿ. ಮತ್ತು ನನ್ನ ಮಗಳು ಇದರಲ್ಲಿ ಪುಟ್ಟಗೌರಿಯಾಗಿ ಮಾಡಿದ್ದಾಳೆ. ಸ್ಪರ್ಶ, ನನ್ನ ಮಗಳು ಋತು ಸ್ಪರ್ಶ. ಅವಳು ಮೊದಲನೇ ಟೈಕೊಂಡೋ ಸಿನಿಮಾ ನಾನೇ ನಿರ್ಮಾಣ ಮಾಡಿದ್ದೀನಿ, ಟೈಕೊಂಡೋ ಗರ್ಲ್ ಅಂತ. ಈಗ ಇದು 2ನೇ ಸಿನಿಮಾದಲ್ಲಿ ನನ್ನ ಮಗಳು ಪುಟ್ಟಗೌರಿಯಾಗಿ ಮಾಡಿದ್ದಾಳೆ. ಪೌರಾಣಿಕ ಸಿನಿಮಾದಲ್ಲಿ ತುಂಬ ಮಕ್ಕಳು ಕಲ್ತ್ಕೊಳ್ಳೋದಿದೆ. ನಾವು ಈಗಿನ ಕಾಲದಲ್ಲಿ ಎಲ್ಲನೂ ಈಗಿನ ಕಾಲದ ಮಕ್ಕಳು ದೇವರು ಆಗಲಿ ಯಾವುದೇ ಪೌರಾಣಿಕ ಆಗಲಿ ಏನೂ ಅವ್ರಿಗೆ ಗೊತ್ತೇ ಇರಲ್ಲ ನಮ್ಮ ಸಂಸ್ಕಾರ. ಇದರಲ್ಲಿ ನನ್ನ ಮಗಳು ಪುಟ್ಟಗೌರಿಯಾಗಿ ಮಾಡಿರೋದು ನನಗೆ ತುಂಬ ಖುಷಿ ಇದೆ. ಟೀಸರಲ್ಲೂ ಅವಳು ಕಾಣಿಸ್ಕೊತಾಳೆ ನನ್ನ ಮಗಳು ಪುಟ್ಟಗೌರಿಯಾಗಿ, ಆಮೇಲೆ ದೊಡ್ಡ ಗೌರಿ ಆಗ್ತಾರೆ ಗೌರಿ ಗಂಗೆ. ನಂಗೆ ತುಂಬ ಖುಷಿ ಇದೆ ಇವ್ರ ಜೊತೆ ಕೆಲಸ ಮಾಡಿಬಿಟ್ಟು ತುಂಬ ಖುಷಿಯಾಗಿದ್ದೀನಿ. ತುಂಬ ಥ್ಯಾಂಕ್ಸ್ ಗಣೇಶ್ ಸರ್ಗೆ ತುಂಬ ಧನ್ಯವಾದಗಳು. ಪುರುಷೋತ್ತಮ್ ಸರ್ಗೂ ತುಂಬ ಧನ್ಯವಾದಗಳು. ಮಾಧ್ಯಮದವ್ರಿಗೂ ತುಂಬ ಧನ್ಯವಾದಗಳು. ಈ ಒಂದು 333ನೇ ಸಿನಿಮಾ ನಮ್ಮ ಸೋದರ ಗಣೇಶರಾವ್ ತುಂಬ ಅದ್ಭುತವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಸಿನಿಮಾದಲ್ಲಿ. ಪರಮಾತ್ಮ ಆ್ಯಕ್ಟಿಂಗ್ ತುಂಬ ಅದ್ಭುತವಾಗಿ ಬಂದಿದೆ. ಡಾಕ್ಟರ್ ರಾಜ್ಕುಮಾರ್ ನೋಡಿದಂಗೆ ಆಯಿತು ನಮಗೆಲ್ಲರಿಗೆ. ಯಾಕಂದರೆ ಇಂಥ ಸಿನಿಮಾಗಳು ಬರಬೇಕು. ಪೌರಾಣಿಕ ಸಿನಿಮಾ ಭಾಳಷ್ಟು ಕಮ್ಮಿ ಬರ್ತಾ ಇದೆ. ಈಗೆಲ್ಲ ಕಮರ್ಷಿಯಲ್ ಸಿನಿಮಾಗಳು ಬರ್ತಾಯಿದೆ. ಇಂಥ ಸಿನಿಮಾಗಳು ಅಪರೂಪ ಬರ್ತಾ ಇರೋದು ನಾವು ನೋಡಿ ಭಾಳ ಖುಷಿ ಆಯಿತು. ನಮ್ಮ ಕನ್ನಡ ಸೇನೆ ಈ 8ನೇ ತಾರೀಕು ಶಿವರಾತ್ರಿ ಜಾಗರಣೆ ಕಾರ್ಯಕ್ರಮ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ಭೀಮರಾಯಗುಡಿಯಲ್ಲಿ ಸುಮಾರು ನಮ್ಮ ಕನ್ನಡ ಸೇನೆ ವತಿಯಿಂದ ಅದ್ಭುತವಾಗಿ ಒಂದು ಟೀಸರ್ ಬಿಡುಗಡೆ ಮಾಡಿ ಒಂದು 10ರಿಂದ 15 ಸಾವಿರ ಜನ ಸೇರ್ತಾರೆ. ಆ ಭಾಗದಲ್ಲಿ 15 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಇದೆ. ನಮ್ಮ ಕನ್ನಡ ಸೇನೆ ನಿಮ್ಮ ಸಿನಿಮಾ ತಂಡದಿಂದ ಜೊತೆ ಇರುತ್ತೆ, ನಾವೆಲ್ಲ ಬೆನ್ನೆಲುಬಾಗಿರ್ತೀವಿ ಅಂತೇಳಿ ಭರವಸೆ ಕೊಡ್ತೀನಿ ತಮಗೆ. ಈ ಒಂದು ಟೀಸರ್ ಬಿಡುಗಡೆಗೆ ಕರೆದಂಥ ತಮ್ಮೆಲ್ಲರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.